ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವತಂದೆಯನ್ನ ಪರಮಧಾಮದಲ್ಲಿ ಸ್ಮರಿಸುತ್ತಾ ಪ್ರಜಾಪಿತ ಬ್ರಹ್ಮರವರನ್ನು ಜಗದಂಬ ಸರಸ್ವತಿ ಮಮ್ಮಾರವರನ್ನ ಸೂಕ್ಷ್ಮವತನದಲ್ಲಿ ಸ್ಮರಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ದಿನಾಂಕ 24/5/2024 ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಸಹೋದರಾತ್ಮರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರ ಮುರಳಿಯ ಚಿಂತನೆಯನ್ನು ಸಂಕ್ಷಿಪ್ತವಾಗಿ ನಾವು ನೋಡೋಣ. ಈ ದಿನ ಬಾಬಾರವರು ಸ್ಲೋಗನ್ನಲ್ಲಿ ತಿಳಿಸ್ತಾ ಇದ್ದಾರೆ, ಯಾರು ಡ್ರಾಮಾದ ರಹಸ್ಯವನ್ನು ತಿಳಿದಿರುವುದಿಲ್ಲ ಅವರೇ ನಾರಾಜ್ ಬೇಸರ ಆಗುತ್ತಾರೆ. ಯಾರು ಡ್ರಾಮಾದ ರಹಸ್ಯವನ್ನು ತಿಳಿದಿರುವುದಿಲ್ಲ ಅವರೇ ನಾರಾಜ್ ಬೇಸರ ಆಗುತ್ತಾರೆ. ನೋಡಿ, ನಾರಾಜ್ ಅಂದರೆ ಬೇಸರ ಹಿಂದಿಯಲ್ಲಿ, ನಾರಾಜ್ ಅಂದರೆ ಅಲ್ಲಿ ಉತ್ತರನೂ ಇದೆ, ನಾ ಇಲ್ಲ, ರಾಜ್ ರಹಸ್ಯ. ರಹಸ್ಯವನ್ನು ಯಾರು ತಿಳಿದಿರುವುದಿಲ್ಲೋ ಅವರು ನಾರಾಜ್. ಯಾವುದರದ್ದು? ಈ ಡ್ರಾಮಾದ ರಹಸ್ಯ ಯಾರಿಗೆ ಗೊತ್ತಿರೋದಿಲ್ಲ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಅದು ಶರೀರದ ಕುರಿತಾಗಿ ಇರಬಹುದು, ಅದು ಸಂಬಂಧಗಳ ಕುರಿತಾಗಿರ್ಬೋದು, ಅದು ಸಂಪತ್ತಿನ ಕುರಿತಾಗಿ ಇರಬಹುದು, ಅದು ಸೃಷ್ಟಿಯ ಕುರಿತಾಗಿ ಇರಬಹುದು. ಅಷ್ಟೇ ಏಕೆ ಭಗವಂತನಲ್ಲೂ ಕೂಡ ಬೇಸರ ಮಾಡಿಕೊಳ್ಳುವಂಥವರು ಇದ್ದಾರೆ. ಅಂದರೆ ಯಾವುದೇ ಒಂದು ಕಾರಣ ಬೇಕಾಗಿಲ್ಲ ಇವತ್ತು ಬೇಸರ ಮಾಡಿಕೊಳ್ಳೋದಕ್ಕೆ. ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಇವರು ಬೇಜಾರು ಮಾಡಿಕೊಂಡೇ ಇರ್ತಾರೆ. ಯಾಕೆ ಅಂದರೆ ಇವರಿಗೆ ಬೇಜಾರು ಮಾಡಿಕೊಳ್ಳೋದೇ ಒಂದು ಕಾಯಿಲೆ, ಖಯಾಲಿ ಆಗಿಬಿಟ್ಟಿರ್ತದೆ. ಯಾಕೆ ಅಂದರೆ ಅವರಿಗೆ ಹಿಂದೇನೂ ಗೊತ್ತಿರಲ್ಲ, ಮುಂದೇನೂ ಗೊತ್ತಿರಲ್ಲ, ವರ್ತಮಾನದಲ್ಲಿ ಅವರೇ ಇರಲ್ಲ. ಭೂತದ ಚಿಂತೆ, ಭವಿಷ್ಯದ ಭಯ ವರ್ತಮಾನದಲ್ಲಿ ಡೋಲಾಯಮಾನವಾಗಿ ಕಳೀತಾ ಇರ್ತಾರೆ. ಅದಕ್ಕೆ ಅವರು ಯಾವಾಗ ನೋಡಿದರೂ ಕೋಪ, ಯಾವಾಗ ನೋಡಿದರೂ ಮುನಸು, ಯಾವಾಗ ನೋಡಿದ್ರು ಬೇಜಾರಲ್ಲೇ ಇರ್ತಾರೆ. ಮತ್ತೇನು ಊಟ ಬಿಟ್ಬಿಟ್ಟಾರಂತ ಕೇಳಬೇಡ್ರಿ, ಊಟ ಮಸ್ತ್ ಗಡತ್ತಾಗಿ ತಿಂದು ಬರ್ತಾರೆ. ಏನೂ ಇಲ್ಲ ಅಂದ್ರೆ ಫಸ್ಟ್ 3 ಹೊತ್ತು ಶಿಸ್ತು ಇಳಿಸ್ತಾರೆ. ತಟ್ಟೆಯೊಳಗಿರೋ ತನಕ ಯಾರು ಕಾಣೋದಿಲ್ಲ, ಯಾವ ಬೇಜಾರು ಇಲ್ಲ. ಬೇಜಾರಿದ್ರೆ ಊಟ ಬಿಡಬೇಕು, ಮತ್ತೆ ಆಸ್ತಿ ಬಿಡಬೇಕು ಇಲ್ಲ. ನಾಮ ರೂಪ ಊಟ ನಿದ್ರೆ ಎಲ್ಲವೂ ಶಿಸ್ತಾಗಿ ಬೇಕು. ಮತ್ತೆ ಮಾತಿಗೂ ಎಲ್ಲರ ಮೇಲೆ ಕೋಪ, ಎಲ್ಲರ ಮೇಲೆ ಮುನಿಸು, ಎಲ್ಲರ ಮೇಲೆ ಬೇಜಾರು. ಅಷ್ಟೇ ಏಕೆ ಸೃಷ್ಟಿಕರ್ತನ ಮೇಲೂ ಬೇಜಾರು. ಅವರಿಗೆ ಬೈತಾನೆ ಇರ್ತಾರೆ, ತಿಂತಾ ಇರ್ತಾರೆ, ಮಾಡೋದು ಮಾಡ್ತಾ ಇರ್ತಾರೆ. ಮತ್ತೆ ಭಗವಂತನನ್ನು ಆಡ್ಕೊಳ್ಳದೆ ಇದ್ರೆ ಅವರಿಗೆ ನಿದ್ದೆ ಬರೋದಿಲ್ಲ. ಇಡೀ ಶಾಪ ಆಗ್ತಿರ್ತಾರೆ. ಯಾರು ಎದುರಿಗಾದ್ರೂ ಇರ್ಬೋದು, ಯಾರು ಸಿಕ್ಕಿಲ್ಲ ಅಂದ್ರೆ ಪರಮಾತ್ಮನಿಗಾದರೂ ಸರಿ. ಒಟ್ಟು ಬೈಯೋದೇ ಒಂದು ಕೈಯಾಲಿ, ಕೋಪ ಮಾಡ್ಕೊಳ್ಳದೆ ಕೈಯಾಲಿ, ಬೇಜಾರು ಮಾಡ್ಕೊಳ್ಳದೆ ಒಂದು ಕೈಯಾಲಿ ಆಗ್ಬಿಡುತ್ತೆ. ಈ ವರ್ತಮಾನ ಸಮಯದಲ್ಲಿ ಇಂಥವ್ರನ್ನ ಬಹಳಷ್ಟು ನಾವು ನೋಡ್ತಾ ಬರ್ತೇವೆ. ಯಾಕೆ ಈ ರೀತಿ ಆಗುತ್ತೆ ಅಂದರೆ ಬಾಬಾರವರು ತಿಳಿಸ್ತಾರೆ ಆರಂಭದಲ್ಲಿ, ಮಕ್ಕಳೇ, ನಾನು ದೇಹಾಭಿಮಾನವನ್ನು ಬಿಡಿಸ್ಲಿಕ್ಕೇನೆ ಈ ಪಾಠ ಮಾಡ್ತಾ ಇದ್ದೀನಿ. ನಿಮ್ಮನ್ನು ಆತ್ಮ ಅಭಿಮಾನಿಗಳನ್ನಾಗಿ ಮಾಡಲಿಕ್ಕೆ ಇಷ್ಟೆಲ್ಲ ನಾನು ಓದಿಸ್ತಾ ಇದ್ದೀನಿ.
ದೇಹಾಭಿಮಾನವನ್ನು ಬಿಡಬೇಕು, ಆತ್ಮಾಭಿಮಾನದಲ್ಲಿ ಬರಬೇಕು. ಇದೇ ಒಂದು ಪಾಠವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಅದಕ್ಕೆ ಇಲ್ಲಿ ಆತ್ಮದ ಪಾಠವನ್ನು ಕೊಟ್ಟಿದ್ದಾರೆ, ಸೃಷ್ಟಿಯ ನಾಟಕದ ಪಾಠವನ್ನು ಇಟ್ಟಿದ್ದಾರೆ. ಇದಾದ ಮೇಲೆ ನಾವು ದೇಹಾಭಿಮಾನಿಗಳಾಗಿದ್ದರೆ, ದೇಹಿ ಅಭಿಮಾನಿಗಳು ಅಂದರೆ ಆತ್ಮಾಭಿಮಾನಿಗಳಾಗದೇ ಇದ್ದರೆ ಅದು ಪರಮಾತ್ಮನ ತಪ್ಪಲ್ಲ, ಬದಲಾಗಿ ನಮ್ಮ ತಪ್ಪಾಗುತ್ತೆ. ಯಾಕಂದರೆ ಎಲ್ಲಿಯ ತನಕ ನಮಗೆ ನಮ್ಮ ಸ್ವಸ್ಮೃತಿ ಇರೋದಿಲ್ವೋ, ಸ್ಮರಣೆ ಇರೋದಿಲ್ವೋ, ಅಲ್ಲಿಯ ತನಕ ನಾವು ಏನೇ ಮಾಡಿದರೂ ಕೂಡ ಅದಕ್ಕೇನಿಲ್ಲ, ಪನಿಷ್ಮೆಂಟ್ ಇರೋದಿಲ್ಲ. ಯಾರಾದರೂ ಒಬ್ಬರು ಪ್ರಜ್ಞೆ ತಪ್ಪಿದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರನ್ನ ಬಹಳಾಗಿ ಪರಿಗಣಿಸೋದಿಲ್ಲ. ಮೂರ್ಛಿತರಾಗಿದ್ದಾರೆ ಅಂದರೆ, ಪ್ರಜ್ಞಾಹೀನರಾಗಿದ್ದಾರೆ ಅಂದರೆ ಅವ್ರು ಏನೇ ಮಾಡಿದರೂ ಕೂಡ ಜಗತ್ತು ಕ್ಷಮಿಸುತ್ತೆ. ಇಲ್ಲಿ ಬಿಡ್ರಿ, ಅವ್ರು ಏನೋ ಪ್ರಜ್ಞೆ ತಪ್ಪಿಬಿಟ್ಟಿದ್ದಾರೆ. ಅದು ನಿಜವಾಗಲೂ ಪ್ರಜ್ಞೆ ತಪ್ಪಿದಾಗ ಏನಾಗುತ್ತೆ, ಅಲ್ಲಿ ಏನೋ ಮಾಡೋ ಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ. ಆದರೆ ಈ ಪ್ರಜ್ಞೆ ತಪ್ಪಿಸುವ ಒಂದು ನಶೆ ಇರುತ್ತಲ್ಲ, ಯಾವುದಾದ್ರೂ ಒಂದು ನಶೆ ಏರಿದಾಗ ಪ್ರಜ್ಞೆ ತಪ್ಪುತ್ತಲ್ವ, ಆ ಸಮಯದಲ್ಲಿ ಏನಿದೆ ಅಲ್ಲಿ ಎಲ್ಲವೂ ಕೂಡ ಮಾಡ್ತಾರೆ. ಇನ್ನೊಬ್ಬರಿಗೆ ಬೈಯೋದು, ಇನ್ನೊಬ್ಬರ ಜೊತೆ ಜಗಳ ಮಾಡೋದು ಎಲ್ಲ ನಡೀತಾ ಇರುತ್ತೆ. ಆದರೆ ಜನ ಏನು ಹೇಳ್ತಾರೆ, ಇರಲಿ ಬಿಡ್ರಿ, ಅವನು ಕುಡಿದು ಬಿಟ್ಟಿದ್ದಾನೆ, ನಶೆಯಲ್ಲಿದ್ದಾನೆ, ಮೈ ಮೇಲೆ ಪ್ರಜ್ಞೆ ಇಲ್ಲ, ಏನು ಮಾಡ್ತಿದ್ದೀನಿ, ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಹಾಗಾಗಿ ನೀವು ಬೇಜಾರು ಮಾಡ್ಕೊಳ್ಬೇಡ್ರಿ ಅಂತ ಇವರಿಗೆ ಬುದ್ಧಿ ಹೇಳ್ತಾರೆ. ಯಾರಿಗೆ? ಯಾರು ಅವ್ರು ಏನೋ ಒಂದು ಅಂದರು, ಏನೋ ಒಂದು ಮಾಡಿದ್ರು ಅಂತ ಬೇಜಾರಲ್ಲಿ ಇರ್ತಾರೋ ಅವರಿಗೆ ಬುದ್ಧಿ ಹೇಳ್ತಾರೆ ಹೊರತಾಗಿ ನಶೆಯಲ್ಲಿರೋವನಿಗೆ ಹೇಳೋಕ್ಕಾಗಲ್ಲ. ನಶೆ ಇಳಿಯುವವರೆಗೂ ಕೂಡ ಆ ಪಾಠ ಅವನಿಗೆ ಅರ್ಥ ಆಗೋದೇ ಇಲ್ಲ, ಒಳಗಡೆ ಹೋಗೋದೇ ಇಲ್ಲ. ಹಾಗೆ ನಾವು ಕೂಡ ಇಲ್ಲಿ ತನಕ ಈ ಡ್ರಾಮದ ಅರ್ಥಾತ್ ವಿಸ್ಮೃತಿಯ ನಶೆಯನ್ನು ಕುಡಿದು ಬಂದವರು, ಪಾತ್ರದ ಅಭಿಮಾನ, ಪಾತ್ರದ ನಶೆಯನ್ನು ಕುಡಿದಿದ್ವಿ. ಆ ನಶೆ ಏರಿತ್ತು, ಅದೇ ದೇಹಾಭಿಮಾನದ ನಶೆ ಅಂತ ಕರೆಸ್ಕೊಳ್ತದೆ. ಅದು ಒಂದು ಸಲ ಕುಡಿದ ಮೇಲೆ ಅದರ ಸಮಯ ಮುಗಿಯುವವರೆಗೂ ಕೂಡ ಅದನ್ನು ಯಾರೂ ದೂರ ಮಾಡಲಿಕ್ಕಾಗೋದಿಲ್ಲ. ಕುಡಿದ ಮೇಲೆ ಅದು ತಾನಾಗೇ ಇಳಿಬೇಕಾಗ್ತದೆ ನಶೆ. ಅದು ಇಳಿಯುವವರೆಗೂ ಅವನಿಗೆ ಎಷ್ಟೇ ಬಡಿದ್ರು ಏನು ಮಾಡಿದರೂ ಕೂಡ ಉಪಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ಆ ಟೈಮಲ್ಲಿ ಬುದ್ಧಿವಾದನೂ ಯಾರೂ ಮಾಡೋದಿಲ್ಲ. ಅವನಿಗೊಂದು ವೇಳೆ ಬುದ್ಧಿವಾದ ಹೇಳಬೇಕು, ಅವನ ತಪ್ಪನ್ನು ತಿಳಿಸಬೇಕು, ಆತನಿಗೆ ಬುದ್ಧಿ ಕಲಿಸಬೇಕು ಅಂದರೆ ಯಾವಾಗ ಆ ನಶೆಯಲ್ಲಿದ್ದಾಗ ಹೇಳಿದ್ರೆ ಹೇಳೋರಿಗೆ ಬೈತಾರೆ, ಕುಡುಕರಿಗೇನು ಪಾಠ ಮಾಡ್ತೀರಿ ಅಂತ. ಅದೇ ಬೆಳಕರಿಯೋ ತನಕ ಬಿಟ್ಟು, ಬೆಳಕರಿಯೋ ಸಮಯದಲ್ಲಿ ಅವನಿಗೆ ನಶೆ ಹೆಂಗೆ ಕಡಿಮೆ ಆಗುತ್ತೋ, ನಶೆ ಇಳಿದ ಮೇಲೆ ಮತ್ತೆ ಹೋಗ್ತಾರ, ಚೆನ್ನಾಗಿ ಬಾರಿಸಿ ಬುದ್ಧಿ ಹೇಳಿ, ಇಲ್ಲ ಸ್ವಾಮಿ ಮತ್ತೆ ಮಾಡೋದಿಲ್ಲ, ತಪ್ಪಾಯಿತು ಸ್ವಾಮಿ, ಏನೋ ಬಡವ ಕುಡಿದು ಬಿಟ್ಟೆ ಸ್ವಾಮಿ, ಕುಡಿದು ಏನೇನೋ ಮಾತಾಡ್ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ ಕಾಲಿಡ್ಕೊಂಡ್ಬಿಡ್ತಾನೆ. ಅಲ್ಲಿಗೆ ಮುಗಿದೋಗ್ಬಿಡುತ್ತೆ ಆತನ ಕೆಲಸ. ಪಶ್ಚಾತ್ತಾಪ ಪಟ್ಟರೆ, ಕ್ಷಮೆ ಕೇಳಿದ್ರೆ ಮುಗಿದೋಯ್ತು. ನಶೆ ಇಳಿದ ಮೇಲೆ, ನಶೆ ಏರಿದಾಗ ಮಾಡಿದ ತಪ್ಪು, ನಶೆ ಇಳಿದಾಗ ಕ್ಷಮೆ ಕೇಳಬೇಕು, ಪಶ್ಚಾತ್ತಾಪ ಪಡಬೇಕು. ಇದು ಸೃಷ್ಟಿಯ ನಿಯಮ. ಹಾಗೆ ಸೃಷ್ಟಿಯ ನಾಟಕದಲ್ಲಿ ನಾವೆಲ್ಲ ಆತ್ಮರು ಪಾತ್ರ ಮಾಡಲಿಕ್ಕೆ ಬಂದಾಗ ಪಾತ್ರಕ್ಕೆ ದೇಹಾಭಿಮಾನ ಬೇಕು. ಆಕ್ಟಿಂಗ್ ಮಾಡಲಿಕ್ಕೆ ನಾವೇನು ಬಂದಿದ್ದೀವಿ, ಇಲ್ಲಿ ಆತ್ಮಾಭಿಮಾನ ಕೆಲಸಕ್ಕೆ ಬರೋದಿಲ್ಲ, ಇಲ್ಲಿ ಪಾತ್ರಾಭಿಮಾನ ಅರ್ಥಾತ್ ದೇಹಾಭಿಮಾನ ಕೆಲಸಕ್ಕೆ ಬರುತ್ತೆ. ಆ ನಶೆಯಲ್ಲಿ ಇದ್ದುಕೊಂಡೇ ಇಲ್ಲಿ ಮಾಡಬೇಕು. ಆ ನಶೆ ಇಲ್ಲ ಅಂತಂದರೆ ಇಲ್ಲಿ ನೀವು ಕರೆಕ್ಟಾಗಿ ಪಾತ್ರ ಮಾಡಲಿಕ್ಕೆ ಆಗೋದೇ ಇಲ್ಲ. ಆ ನಶೆಯಲ್ಲಿ ಇದ್ರೇ ಮಸ್ತಾಗಿ ನೀವು ಪಾತ್ರವನ್ನು ಹೇಳಿಕೊಟ್ಟಂಗೆ ಚಾಚು ತಪ್ಪದೆ ಪಿನ್ ಟು ಪಿನ್ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಈಗಲೂ ಕೆಲವರು ನೋಡಿ ಪಾಪ ಅವರು ಕುಡಿತಾ ಇರ್ತಾರೆ, ಅವ್ರ ನಶೆಯಲ್ಲಿದ್ದಾಗ ಶರೀರದ ಬಗ್ಗೆನೂ ಪ್ರಜ್ಞೆ ಇರಲ್ಲ,
ಎಷ್ಟು ಬೇಕಾದರೂ ಕೆಲಸ ಮಾಡ್ತಾರೆ ಆ ಟೈಮಲ್ಲಿ. ಯಾಕಂದರೆ ಶರೀರಕ್ಕೆ ಆಯಾಸ ಆಗೋಕ್ಕೆ ಅದು ಗೊತ್ತಾಗೋದಿಲ್ಲ. ಆಯಾಸ ಆಗುತ್ತೆ, ಶರೀರಕ್ಕೆ ನೋವಾಗತ್ತೆ, ತೊಂದರೆ ಇರುತ್ತೆ. ಆದರೆ ನಶೆಯಲ್ಲಿ ಕೆಲಸ ಮಾಡಿದಾಗ ಉಮ್ಮಂಗ, ಉತ್ಸಾಹ, ಅಷ್ಟೆಲ್ಲ ಕೆಲಸವನ್ನು ಮಾಡ್ತಾರೆ. ನಶೆಯಲ್ಲಿ ಅದು ಯಾವುದು ನೋವು ಗೊತ್ತಾಗಲ್ಲ, ಆಯಾಸ ಗೊತ್ತಾಗಲ್ಲ, ಬೇಸರ ಗೊತ್ತಾಗಲ್ಲ, ಕಂಟಿನ್ಯೂ ಆಗಿ ಕೆಲಸ ಮಾಡ್ಬೋದು. ಅದಕ್ಕೆ ಕೆಲವರು ಏನು ಮಾಡ್ತಾರೆ, ಕುಡಿಸಿ ಕೆಲಸ ತೆಗಿತಾರೆ. ಕುಡಿಸೋದು, ಒಂದು ಪ್ಯಾಕೆಟ್ ಹಾಕ್ಸೋದು, ಅವ್ರ ಕಡೆಯಲ್ಲಿ ನಶೆಯಿಂದ ಕೆಲಸ ಮಾಡಿಸೋದು. ಇದನ್ನೇ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟು ದುಡಿಸಿಕೊಳ್ಳುವವರು ಮಾಲೀಕರು ಏನು ಮಾಡ್ತಾರೆ, ಕುಡಿತಕ್ಕೊಳಗಾಗಿರೋರಿಗೆ ಕುಡಿಯೋದಕ್ಕೆ ಕೊಟ್ಟು ಕೆಲಸ ತಗೋತಾರೆ. ಮತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನೋಡ್ರಿ, ಹೇಳಿದ್ರು ಕೇಳಲ್ಲ, ಕುಡಿದು ಬಂದುಬಿಟ್ಟಿದ್ದಾನೆ, ಏನು ಮಾಡೋಣ ಅಂದ್ಕೊಂಡು ಬಡವ ಕೆಲಸ ಕೊಟ್ಟಿದ್ದೀನಿ ಅಂದ್ಕೊಂಡು ಅವನ ಮೇಲೇ ತಿರುಗಿ ಬೀಳುತ್ತಾರೆ. ಇನ್ನು ಕೆಲವ್ರಿಗೆ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ, ಇವರೆಲ್ಲ ಕುಡಿಸೋದು ಕಲಿಸಿ ಅವನಿಗೆ ಕುಡಿಯೋದೇ ಇದ್ರಿ ಏನೋ ಮಾಡೋಕ್ಕೆ ಬರಲ್ಲ, ಹಂಗಾಗ್ಬಿಟ್ಟಿರ್ತಾನೆ ಅವನು ಪಾಪ. ಕೆಲವರು ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಸರ್ ನಾವು ಕುಡಿದ್ರೇ ಸ್ಟೇರಿಂಗ್ ಸ್ಟಡಿ ಆಗಿರುತ್ತೆ, ಕುಡಿದಿಲ್ಲ ಅಂದ್ರೆ ನನಗೆ ಗಾಡಿ ಓಡಿಸೋಕ್ಕಾಗೋದೇ ಇಲ್ಲ. ಯಾಕೆ ಅಂದರೆ ಅವ್ರ ಹತ್ರ ಶಕ್ತಿ ಇಲ್ಲ. ಈ ನಶೆನ ಎಕ್ಸ್ಟ್ರಾ ಶಕ್ತಿ ಅದಕ್ಕೆ ತುಂಬಿಸಿ ಈ ಶರೀರವನ್ನು ಉಪಯೋಗಿಸ್ಕೊಳ್ಳೋದಷ್ಟೆ. ಅವ್ರು ಕುಡಿದ್ರೆ ಮಾತ್ರ ಅವರು ಏನೋ ಒಂದು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಆ ಲೆವೆಲಿಗೆ ಬಂದುಬಿಟ್ಟಿರ್ತಾರೆ. ಕುಡಿಯದೇ ಇದ್ರದ ಕೆಲಸನೇ ಮಾಡೋದಿಲ್ಲ. ಕುಡಿತ ಸಹಜ ಆಗಬೇಕಾಗಿತ್ತು, ಕುಡಿದ್ರೆ ಮಾಡೋಕ್ಕಾಗಬಾರ್ದು. ಆದರೆ ಇವ್ರಿಗೆ ಹೆಂಗಂದ್ರೆ ಕುಡಿಯದೇ ಇದ್ದರೆ ಮಾಡೋಕ್ಕಾಗ್ತಾ ಇಲ್ಲ. ಆ ಲೆವೆಲಿಗೆ ಅಷ್ಟೊಂದು ನಶೆಗೆ ಅದನ್ನು ಅಡಿಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲ ಟೈಮ್ ಒಂದೇ ಥರ ಇರುತ್ತೆ. ಆವಾಗ ಕುಡಿದಾಗ ಸಹಜವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಲ್ಲಿ ಬ್ಯಾಲೆನ್ಸೇ ಇರೋದಿಲ್ಲ. ಮೊದಲೇ ಮಾತು ಏನೋ ನಡೀತಾ ಇರುತ್ತೆ, ನಡೆಸ್ತಾ ಇರ್ತಾರೆ. ಒಂದು ದಿನ ಎಲ್ಲಾದರೂ ಹೋಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆತನನ್ನು ನಂಬಿರೋರು ಎಲ್ಲರೂ ಗೋವಿಂದ. ಸುಮಾರು ಕಡೆ ಕುಡಿದಿದ್ದ ಅದಕ್ಕೆ ಆಕ್ಸಿಡೆಂಟ್ ಆಯಿತು, ಹಿಂಗಾಯಿತು ಹಂಗಾಯಿತು. ಕುಡಿದು ಮಾಡಬೇಡಿ ಅಂತಾರೆ. ಕೆಲವರು ಮಾಲಕರುಗಳು ಏನು ಮಾಡ್ತಾರೆ, ಅವನು ಕುಡಿದ್ರೇ ಚೆನ್ನಾಗಿ ಕೆಲಸ ಮಾಡ್ತಾನೆ, ಕುಡಿದ್ರೇ ತುಂಬ ಚೆನ್ನಾಗಿ ಟ್ರಿಪ್ಗಳನ್ನು ಮಾಡ್ತಾನೆ, ಕುಡಿದ್ರೇ ತುಂಬ ಚೆನ್ನಾಗಿ ಉತ್ಸಾಹದಲ್ಲಿ ಎಲ್ಲ ಕೆಲಸ ತೆಗಿಬೋದು ಇವನಿಂದ ಅಂತ ಅವರಿಗೆ ಮುದ್ದಾಮು ಕುಡಿಸಿ ಕೆಲಸಕ್ಕೆ ನಿಲ್ಲಿಸ್ತಾರೆ. ಹಾಗೆ ನಾವು ಕೂಡ ಈ ಒಂದು ಸೃಷ್ಟಿಯ ನಾಟಕದೊಳಗಡೆ ಪಾತ್ರ ಮಾಡಲಿಕ್ಕೆ ಬಂದಾಗ ದೇಹಾಭಿಮಾನದ ನಶೆಯನ್ನು ಏರಿಸ್ಕೊಂಡೇ ಇಲ್ಲಿಗೆ ಬಂದಿವಿ. ಆ ದೇಹಾಭಿಮಾನದ ನಶೆಯಲ್ಲಿ ಬಹಳ ಉತ್ಸಾಹದಿಂದ ಸತ್ಯ, ತ್ರೇತ, ದ್ವಾಪರ, ಕಲಿಯುಗದೊಳಗಡೆ ಪಾತ್ರ ಮಾಡ್ತಾನೇ ಇದ್ದೀವಿ. ನೋಡಿ, ಇವಾಗ ಇನ್ನೂ ಬಿಡಿರಿ ಸಾಕು ಮುಗೀತು ಅಂದ್ರೂ ಬಿಡುತ್ತಲ್ಲ, ಎಷ್ಟು ನಶೆ ಏರಿರಬೇಕು ಇವರಿಗೆ. ಇವಾಗ ಯಾಕೆ ಇಷ್ಟು ಸ್ವಯಂ ಪರಮಾತ್ಮನೇ ಬಂದು ಈ ಪಾಠವನ್ನು ಮಾಡಿ ಆಟ ಮುಗಿಸ್ರಿ ಅಂದ್ರೆ ಯಾರು ಕಿವಿಗೆ ಹಾಕ್ಕೊಳ್ತಾ ಇಲ್ಲ ಅಂದ್ರೆ ಅವ್ರದ್ದು ನಶೆನೇ ಇಳಿದಿಲ್ಲ. ಇನ್ನು ನಾವು ತುಂಬ ಬೇಗ ಕುಡ್ದಿದ್ದೀವಿ, ನಮ್ಮ ನಶೆ ಇಳಿದಿದೆ. ಈಗ ಬೆಳಿಗ್ಗೆ ಕುಡ್ದಿರೋನು ರಾತ್ರಿ ಕುಡ್ದಿದ್ನಪ್ಪ, ಸಾಯಂಕಾಲ ಕುಡಿದು ಬಿಟ್ಟಿದ್ದ ಅಂದ್ರೆ ಒಂದು ಅಮೃತ ವೇಳೆಯಲ್ಲಿ ಇಳಿದು ಬಿಡುತ್ತೆ ಒಂದು ನಶೆ. ಎಷ್ಟು ಅದ್ರದ್ದು ಹಬ್ಬ ಅಂದ್ರೆ 5 ತಾಸು 6 ತಾಸು 8 ತಾಸು ಇರುತ್ತೆ. ಬಹಳ ಕುಡ್ದಿದ್ದ ಅಂದ್ರೆ ಒಂದು 10 ತಾಸು ಅಷ್ಟೇ ಅದ್ರದ್ದು ಕೆಪಾಸಿಟಿ. ಅಂದರೆ ಅವನು ಯಾವ ಟೈಮಲ್ಲಿ ಕುಡಿದಿದ್ದಾನೆ ಅನ್ನೋ ಆಧಾರದ ಮೇಲೆ ಆ ನಶೆ ಇಳಿತಾ ಹೋಗುತ್ತೆ. ಎಲ್ಲದಕ್ಕೂ ಒಂದೇ ಬ್ರ್ಯಾಂಡ್, ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದೇ ಥರ ಇರ್ತಾವೆ ನಶೆಗಳು. ಒಂದು ಸಲ ಕುಡಿದ್ರೆ ಒಂದು 5 ತಾಸು 6 ತಾಸು 7 ತಾಸು 8 ತಾಸು. ಹಾಗೆ ಅವನು ಕುಡಿದಿರೋ ಸಮಯ ರಾತ್ರಿ ಸಾಯಂಕಾಲ ಬೇಗ ಕುಡಿದ್ರೆ ಬೆಳಗ್ಗೆ ಬೇಗ ಕಡಿಮೆ ಆಗಿರುತ್ತೆ ನಶೆ. ಸಾಯಂಕಾಲ ಲೇಟಾಗಿ 12 ಗಂಟೆ ಕುಡಿದ್ರೆ ಬೆಳಗ್ಗೆ 6 ಗಂಟೆ 8 ಗಂಟೆ ಆದರೂ ಎಚ್ಚರ ಆಗಲ್ಲ ಕೆಲವರಿಗೆ. ಮತ್ತು ಇಳಿಯೋವರೆಗೂ ಯಾವ ಪಾಠನೂ ಅವ್ರ ಹತ್ರ ಹೋಗಲ್ಲ, ಯಾವ ಉಪದೇಶನೂ ಹೋಗಲ್ಲ, ಯಾವ ಕೆಲಸಕ್ಕೂ ಅವ್ರು ಬರೋದಿಲ್ಲ. ಹಾಗೆ ನಾವೆಲ್ಲರೂ ಕೂಡ ದೇಹಾಭಿಮಾನದ ಈ ನಶೆಯನ್ನು ಯಾವಾಗ ಕುಡಿದೀವಿ ಅಂದ್ರೆ ಸತ್ಯದಲ್ಲೇ ಕುಡಿದೀವಿ. ನಾವು ಪೂರ್ತಿ ಬೆಳಗ್ಗೆನೇ ಕುಡಿದು ಬಿಟ್ಟಿದ್ದೀವಿ. ನಾವೆಲ್ಲರಿಗಿಂತ ಮುಂಚೆ ಕುಡಿದಿರೋದ್ರಿಂದ ಈಗ ಲಾಸ್ಟಿಗೆ ನಶೆ ಎಳೆದು ನಮಗಿಲ್ಲಿ ಇರೋಕ್ಕೂ ಆಗ್ತಾ ಇಲ್ಲ. ತುಂಬ ಬೇಜಾರಾಗ್ತಾ ಇದೆ. ಎಲ್ಲರೂ ಕುಡಿದು ಆರಾಮಾಗಿ ಟೈಟಾಗಿದ್ದಾಗ ನನಗೊಬ್ಬನಿಗೆ ನಶೆ ಇಳಿದು ಬಿಟ್ಟರೆ ಹೆಂಗಾಗಿರುತ್ತೆ ಕತೆ. ಮೊದಲು ನನಗೂ ಬೇಕು ಏನಾದರೂ ಒಂದಂತೀವಿ. ಹಾಗೆ
ಎಲ್ಲರಿಗಿಂತ ಮುಂಚೆ ಈಗ ನಮಗೆ ಇಳಿದು ಬಿಡುತ್ತೆ ನಶೆ. ನಾವೆಲ್ಲಿ ಕುಡಿದಿದ್ವಿ? ಸತ್ಯುಗದ ಆದಿಯಲ್ಲಿ ಕುಡಿದ್ವಿ. ಅಲ್ಲಿ ಕುಡ್ದವ್ರಿಗೆ ಎಲ್ಲಿಗೆ ಬರೋದ್ರಾಗ ಕಡಿಮೆ ಆಕತ್ತಿತ್ತು? ದ್ವಾಪರಕ್ಕೆ ಬರೋದ್ರೊಳಗಡೆ ಸ್ವಲ್ಪ ಎಚ್ಚರ ಆಗಕ್ಕೆ ಸ್ಟಾರ್ಟ್ ಆಯಿತು. ಕಣ್ಣು ಮಂಜು ಪೂರ್ತಿ ಎಚ್ಚರ ಆಗಿಲ್ಲ, ಕೈಕಾಲು ಆಡಿಸೋಕೆ ಶುರು ಮಾಡಿದ್ವಿ. ಮಂಜು ಹಾಕಕ್ಕೆ ಶುರುವಾಯಿತು. ಎದ್ದು ಆ ಕಡೆ ಈ ಕಡೆ ಒಳ್ಳಕ್ಕೆ ಶುರು ಮಾಡಿದ್ವಿ. ಒಂದೊಂದು ಹೆಜ್ಜೆ ಇಡಕ್ಕೆ ಚಲೋ ಮಾಡಿದ್ವಿ. ಅಲ್ಲಿಂದ ನೆನ್ಕೊಂಡಿವಪ್ಪ, ಇಲ್ಲಿ ಯಾಕೆ ಬಂದ್ವಿ, ಇದು ಯಾಕೆ ಬೇಕು, ಈ ಪ್ರಪಂಚ ಸಾಕು, ಹಂಗೆ ಹಿಂಗೆ ಬೇಜಾರು ಇದೆಲ್ಲ ನಡೀತಾ ಇತ್ತು. ಅಲ್ಲಿಂದನೇ ಭಕ್ತಿ ಚಲೋ ಮಾಡಿದ್ವಿ. ಸಾಕು ಬೇಜಾರು. ಅಲ್ಲಿಂದ ಯಾಕೆ ಅಂದರೆ ಸ್ವಲ್ಪ ಪ್ರಜ್ಞೆ ಬಂತ, ಸ್ವಲ್ಪ ನಶೆ ಕಡಿಮೆ ಆಯ್ತಲ್ಲ, ಮೊದಲಿದ್ದಂಗೆ ಇರಲಿಲ್ಲ. ಅವಾಗಲಿದ್ದಾನೆ ನಾವು ಹುಡುಕಾಡಕ್ಕೆ ಚಲೋ ಮಾಡಿದ್ವಿ. ನಮಗೇನೋ ಬೇಕು, ಇದಾಗ್ತಾ ಇಲ್ಲ ಅಂತ. ಆದರೆ ಎಲ್ಲರೂ ಬರೋರು ಸ್ವಲ್ಪ ಪಾಠ ಮಾಡೋರು. ಏನು ನಶೆ ಅರ್ಧಂಬರ್ಧ ಇಳಿದಿತ್ತು, ಪೂರ್ತಿ ಇಳಿದಿರಲಿಲ್ಲ. ಅವ್ರು ಹೇಳ್ದಂಗೆ ಒಂದಷ್ಟು, ಇವ್ರು ಹೇಳ್ದಂಗೆ ಒಂದಷ್ಟು ಮಾಡ್ತಾ ಬಂದ್ವಿ. ಯಾರು ಏನೇ ಹೇಳಿದ್ರು ಕೂಡ ನಶೆ ಪೂರ್ತಿ ಇಳಿಯದ ಹೊರತು ಜ್ಞಾನ ತಲೆಗೇರೋದಿಲ್ಲ. ಹಾಗೆ ಈ ಕಲಿಯುಗದ ಅಂತಿಮ ಸಮಯ ಬರೋದ್ರೊಳಗಡೆ ಯಾರು ಆರಂಭದಲ್ಲಿ ಕುಡಿದಿದ್ವಿ, ನಮ್ದೆಲ್ಲರದು ನಶೆ ಇಳಿದು ಬಿಡ್ತು, ನಿಚ್ಚಳ ಆಗಿಬಿಟ್ವಿ. ನಿಚ್ಚಳ ಆಗದ ಹೊರತು ಎದರಲ್ಲಿ ಯಾರು ಬಂದ್ರೆ ಯಾರನ್ನೇನಂತೆ, ಊರು ಗೌಡ ಬಂದ್ರೆ ಸರಿ ಆ ಕಡೆ ಅಂತ ಅವನು, ಯಾಕಂದ್ರೆ ಕಣ್ಣು ಮಂಜು ಕಾಣುತ್ತಿರ್ತವನಿಗೆ. ಆದರೆ ಯಾರು ಕ್ಲಿಯರ್ ಆಗಿ ನಶೆ ಇಳಿದು ಸ್ವಚ್ಛ ಆಗಿರ್ತಾರೋ ಅವ್ರಿಗೆ ಎದರಲ್ಲಿ ಯಾರಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಹಾಗೆ ಈ ಸೃಷ್ಟಿಯಲ್ಲಿ ಈಗ ಸ್ವಯಂ ಪರಂಪಿತ ಪರಮಾತ್ಮ ಬಂದರೂ ಕೂಡ ಜಗತ್ತಿನವ್ರು ಏನು ಕಾಣ್ತಾರೆ ಅಂದ್ರೆ ಅವ್ರಿಗೆ ಮಂಜು ಕಾಣಕತ್ತೈತಿ. ಯಾರು ಯಾವ ಬಾಬಾ ಎಲ್ಲದನ್ನ ಪರಮಾತ್ಮ ಅಂತಾರವರು. ಅತ್ಯಾಕೆ ಬರೋಕೆ ಹೋಗ್ತಾನೆ ಇಲ್ಲಿಗೆ, ಆತ್ಯಂಗ ಬಂದುಬಿಡ್ತಾನೆ. ಅವರು ನಿರಾಕಾರ, ಅವರು ಎಲ್ಲ ಕಡೆ ಇದ್ದಾರವರು, ಎಲ್ಲಿಂದ ಬರ್ತಾರವರು. ಹಿಂಗೆ ನಶೆ ಒಳಗಡೆ ಒಬ್ರಿಗೆ ಶಾಸ್ತ್ರದ ನಶೆ, ಇನ್ನೊಬ್ರಿಗೆ ಇನ್ನೊಂದು ಗ್ರಂಥದ ನಶೆ, ಇನ್ನೊಬ್ರಿಗೆ ಇನ್ನೊಂದು ವಿಜ್ಞಾನದ ನಶೆ, ಇನ್ನೊಬ್ಬರಿಗೆ ನಾಸ್ತಿಕದ ನಶೆ, ಹಿಂಗೆಲ್ಲ ಆಗಿ ಆ ಪರಮಾತ್ಮ ಬಂದರೂ ಕೂಡ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಮಂಜಾಗಿದ್ದಾರೆ. ಯಾಕೆ ನಮಗೆ ಕಾಣಿಸಿದ, ನಾವ್ಯಾಕೆ ಗುರುತಿಸಿದೀವಿ ಅಂದ್ರೆ ನಮ್ಮದು ನಶೆ ಇಳಿದೋಗ್ಬಿಟ್ಟೈತೆ. ಯಾಕೆ ರುಬ್ಬಿಬಿಟ್ಟಿದೆ ನಾಟಕ ನಮ್ಮನ್ನು. ಕುಡಿದಿದ್ದೆಲ್ಲ ಪಾತ್ರ ಮಾಡಿ ಖಾಲಿ ಮಾಡ್ಕೊಂಡ್ವಿ. ಆಮೇಲೆ ಆ ಕಡೆ ಪೆಟ್ಕೊಟ್ಟು ಈ ಕಡೆ ಪೆಟ್ಕೊಟ್ಟು ಎಲ್ಲ ನಶೆ ಖಾಲಿಯಾಗಿದೆ. ನಶೆ ಖಾಲಿಯಾಗಿ ಕಣ್ಣು ಹಿಂಗೆ ಬಿಟ್ಟು ನೋಡೋದ್ರೊಳಗಡೆ ಸ್ವಚ್ಛವಾಗಿ ಕಾಣಿಸ್ತೋದ್ರೊಳಗಡೆ ಪರಮಾತ್ಮ ಬಂದರೂ ಗುರುತಿಸಿದ್ವಿ ನಾವು. ಗುರುತಿಸಿಬಿಟ್ಟು ಮತ್ತೆ ಕುಡಿಬೇಡ್ರಪ್ಪ, ಸಾಕು. ದೇಹಾಭಿಮಾನದ ಒಂದು ಸಲ ಕುಡ್ದೆ ಇಲ್ಲಿ ತನಕ ಇದನ್ನ ಮಾಡ್ಕೊಂತ ಬಂದ್ರಿ, ಸಾಕು, ಬಿಟ್ಟು ಬಿಡ್ರಿ, ಆತ್ಮ ಅಭಿಮಾನದಲ್ಲಿ ಬರ್ರಿ, ಮನೆಗೆ ಹೋಗಬೇಕು ಅಂತ ಕರೆದ್ರು. ನಮ್ಗೆ ಆಲ್ರೆಡಿ ಸಾಕಾಗಿರೋದ್ರಿಂದ ನಾವೇನು ಮಾಡಿದ್ವಿ ಈಗ, ನಮ್ಮಪ್ಪ ಬಂದುಬಿಟ್ಟನೆ. ಎಲ್ಲರ ಕುಡಿದು ಹೋಗಿ ಮಕ್ಕಳು ಬಿದ್ದಾಗ ಮತ್ತೆ ಯಾರು ಹುಡ್ಕೊಂಬರ್ತಾರೆ? ಅಪ್ಪ ಹುಡ್ಕೊಂಡು ಬಂದು ಮನೆಗೆ ಹೊತ್ಕೊಂಡು ಹೋಗೋದು ಆತನ ಕೆಲಸನೇ. ಮತ್ತು ಅವ್ರು ಮಂದಿ ಏನು ಮಾಡ್ತಾರೆ, ನೋಡ್ತಾರೆ, ಇನ್ನೂ ಸ್ವಲ್ಪ ಚರಂಡಿ ಕಡೆ ದಬ್ಬುತ್ತಾರೆ, ರೋಡಲ್ಲಿ ಬಿದ್ದಿದ್ರು ಸ್ವಲ್ಪ ಕಾಲಿಂದ ಒದ್ದು ಆ ಕಡೆ ಸರಿಸ್ತಾರೆ, ಹಿಂಗೆ ಸತ್ತು ಹೋಗಿತ್ತಿದು ಅಂತೇಳಿ ಅಷ್ಟು ಮಾತ್ರ ಮಾಡ್ಬೋದು. ಬಿಟ್ಟರೆ ಯಾರು ಹೊತ್ಕೊಂಡು ಬಂದು ಮನೆಗೆ ಹಾಕಲ್ವೇ? ಕುಡುಕು ಮಕ್ಕಳಿದ್ರು ಅಂದ್ರೆ ಅವ್ರ ತಂದೆಯವ್ರನ್ನ ಕೇಳ್ರಿ, ಗೊತ್ತಿರ್ತದೆ. ಅವ್ರು ಕುಡುಕು ಮಕ್ಕಳನ್ನ ಅವರ ತಂದೆ ಹುಡುಕಬೇಕು, ಇಲ್ಲ ತಾಯಿ ಹುಡುಕಬೇಕು, ಇಲ್ಲ ಅಣ್ಣ ಪಣ್ಣ ಇದ್ರೆ ತಪ್ಪಿಗೆ ಅವ್ರು ಹುಡುಕಬೇಕು. ಈಗ ನಮ್ಮದು ಪಾರ್ಟ್ ಅದೇ ನಡೀತಾ ಇರೋದು. ಎಲ್ಲರೂ ಕುಡಿದು ರೋಡಲ್ಲಿ ಬಿದ್ದಿದ್ದಾರೆ. ಈಗ ಮನೆಗೆ ಒಯ್ಬೇಕು ಇವ್ರನ್ನೆಲ್ಲ. ನಿಶೆ ಇಳಿದವರಿಗೆ ಎಬಿಸಿ ಕರ್ಕೊಂಡು ಹೋಗ್ಬೋದೇ, ಎದ್ದೇಳ ಮನೆಗೆ ಬಂದು ಬಾ, ಇಲ್ಲಿ ಟೈಮ್ ಆಯ್ತು, ಅಪ್ಪ ಬಂದನ ಕರಿಯಾಕ, ಅಮ್ಮ ಬಂದಳ ಕರಿಯಾಕ ಅಂದ್ರೆ ಅವ್ನು ಸ್ವಲ್ಪ ನಶೆ ಕಡಿಮೆ ಆಗಿತ್ತಂದ್ರೆ ಆ ಕಡೆ ಈ ಕಡೆ ಜೋಲಿ ಹೊಡ್ಕಂತಾರ ಮನೆಗೆ ಬರ್ತಾನೆ ಅವನು. ಪೂರ್ತಿದ ಆ ಕಡೆ ಐತಿ ಅಂತಂದಾಗ ಇನ್ನೇನು ಮಾಡೋಕ್ಕಾಗ್ತದೆ? ಅದಕ್ಕೆ ಪ್ರಜ್ಞೆನೇ ಬಂದಿಲ್ಲ, ನಶೆನೇ ಇಳಿದಿಲ್ಲ ಅಂದ್ರೆ ಓದ್ಕೊಂಡು ಹೋಗ್ಬೇಕು, ಅಷ್ಟು ಬಿಟ್ಟರೆ ಬೇರೆ ದಾರಿ ಇಲ್ಲ. ಹಾಗೆ ಈಗ ಸ್ವಯಂ ಪರಮಾತ್ಮ ಈ ಜ್ಞಾನವನ್ನು ಕೊಡ್ತಾ ಇದ್ರೆ ಯಾರಿಗೆಲ್ಲ ಇದು ಅರ್ಥ ಆಗಿದೆ, ಯಾರು ಗುರುತಿಸಿದೀವಿ ನಾವು, ಬೇರೆಯವ್ರು ಯಾಕೆ ಗುರುತಿಸಿಲ್ಲ ಅಂದ್ರೆ ನಿಮಗೆ ನಶೆ ಪೂರ್ತಿ ಇಳಿದೋಗಿದೆ ಈ ನಾಟಕದ್ದು. ಯಾಕಂದ್ರೆ ನೀವು ಎಲ್ಲರಿಗಿಂತ ಮುಂಚೆ ಕುಡಿದಿದ್ರಿ, ನಿಮ್ಮದು ಇಳಿದೋಗಿದೆ. ಇಳಿದೋದಕ್ಕೆ ಗುರುತಿಸಿದ ಮೇಲೆ ಸ್ಟಡಿ ಆದ್ರಿ. ಈಗ ತಪ್ಪು ಹೆಜ್ಜೆ ಇಡ್ತಾ ಇಲ್ಲ, ಈಗ ಸರಿಯಾದ ಹೆಜ್ಜೆ. ಅದಕ್ಕೆ ಶ್ರೀಮತವನ್ನು ಕೊಟ್ಟಿದ್ದಾರೆ. ಆ ಶ್ರೀಮತದ ಅನುಸಾರ ಸಾತ್ವಿಕವಾಗಿ ನಾವು ನಮ್ಮ ದಿನಚರಿಯನ್ನು ಆರಂಭ ಮಾಡ್ತೇವೆ.
ಅಮೃತ ವೇಳೆಯಲ್ಲಿ ಆತ್ಮಾಭಿಮಾನಿಗಳಾಗೋದಕ್ಕೆ 1 ಗಂಟೆ 2 ಗಂಟೆ ಯೋಗ ಮಾಡುತ್ತೇವೆ. ಪ್ರತಿನಿತ್ಯ ಮುರಳಿಯನ್ನು ಕೇಳುತ್ತೇವೆ. ಸಾತ್ವಿಕವಾದ ಭೋಜನವನ್ನು ಸ್ವೀಕಾರ ಮಾಡುತ್ತೇವೆ. ಇಡೀ ದಿನನಿತ್ಯ ಆತ್ಮಿಕ ಸ್ಮೃತಿಯ ಸ್ವರೂಪದ ಅಭ್ಯಾಸದಲ್ಲಿರ್ತೇವೆ. ಬಾಬಾರವರ ನೆನಪಿನ ಛತ್ರ ಛಾಯೆಯಲ್ಲಿರ್ತೇವೆ. ಎಲ್ಲರನ್ನು ಆತ್ಮಿಕ ದೃಷ್ಟಿಯಲ್ಲಿ ನೋಡ್ತೇವೆ. ಯಾಕಂದ್ರೆ ನಮಗೆ ಎಚ್ಚರ ಆಗಿಬಿಟ್ಟಿದೆ. ಈಗ ನಮಗೆ ಏನು ಹೇಳ್ಕೊಟ್ರು ನಾವು ಸ್ಟಡಿಯಾಗಿ ರೆಡಿಯಾಗಿ ನಡೀತಾ ಇದ್ದೀವಿ, ಯಾರ ಸಪೋರ್ಟ್ ಇಲ್ಲದೆ. ಸ್ವಲ್ಪ ಆ ಕಡೆ ಈ ಕಡೆನ ನಶೆ ಇತ್ತು ನನಗೆ, ಎಲ್ಲರೂ ಒಂದು ಕಡೆ ಇನ್ನೂ ಇವಾಗಲೂ ಚಕ್ರ ಬರ್ತಾ ಇದೆ ಜೋಲಿ ಹೊಡಿತೀವಿ ಅಂದ್ರೆ ಅವಾಗ ಅಪ್ಪನ ಕೈ ಹಿಡ್ಕೊಂಡು ಹೋಗ್ಬೇಕು ನಾವು ಅಷ್ಟೆ. ಪೂರ್ತಿ ಸ್ಟಡಿ ಆಗೋವ್ರಿಗೆ ಹಿಡ್ಕೊಳ್ಳೇಬೇಕಲ್ಲ ಕೈ. ಮತ್ತೆ ಸ್ಟಡಿ ಆದಮೇಲೆ ಅಪ್ಪ ಕೈ ಬಿಡ ನಾ ಬರ್ತೀನಿ ಅಂತೀವಿ. ಹಂಗೆ ಸ್ವತಂತ್ರ ಆಗಬೇಕು. ಅವರನ್ನ ದೇಹಾಭಿಮಾನಿಗಳು ಅಂತ ಕರೀತಾರೆ. ಅವರನ್ನ ತ್ರಿಕಾಲ ಜ್ಞಾನಿಗಳು, ಅವರನ್ನ ಜ್ಞಾನಿಗಳು ಅಂತ ಕರಿತೀವಿ ನಾವು. ಉಳಿದವ್ರಿಗೆಲ್ಲ ಯಾಕೆ ಇದು ಕಾಣಿಸ್ತಾ ಇಲ್ಲ ಅಂದ್ರೆ ಅವರೆಲ್ಲರೂ ಇನ್ನೂ ಪ್ರಜ್ಞೆ ತಪ್ಪಿ ಬಿಟ್ಟಿದ್ದಾರೆ. ಕೆಲವರು ಮಂಜು 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 ಕಾಣಿಸ್ತಾ ಇದೆ, ಅವ್ರಿಗೆ ಹೇಳ್ತಾ ಇದೀವಿ, ಅವ್ರಿಗೆ ಒಂದು ದಿನ ಅರ್ಥ ಆಗುತ್ತೆ, ಒಂದು ದಿನ ಮತ್ತೆ ಮಕ್ಕೊಂಡ್ಬಿಡ್ತಾರೆ. ಈಗ ನೋಡಿ, ಕೆಲವರಿಗೆ ಕಣ್ಣು ತೆರೆದಂಗೆ ಮಾಡ್ತಾರೆ, ಮತ್ತೆ ಇನ್ನು ಎದ್ದು ಮನೆಗೆ ನಡಿ ಅಂದ್ರೊಳಗೆ 1-2 ಹೆಜ್ಜೆ ನಡೆದ್ರೊಳಗೆ ಮತ್ತೆ ಬಿದ್ದು ಬಿಡ್ತಾರೆ. ಮತ್ತೆ ಕೈ ಹಾಕಿ ಎತ್ತಬೇಕು, ಮತ್ತೆ ನಿಲ್ಲಿಸ್ಬೇಕು, ಮತ್ತೆ ಇದು ಮಾಡಬೇಕು. ಹಿಂಗೆ ಸ್ವಲ್ಪ ನಡಿಯಕ್ಕೆ ಆಗೋರಿಗೆ ಮೊದಲು ಏನು ಮಾಡ್ತೀವಿ? ಎಬಿಸಿ 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 ಮನೆಗೆ ನಡೀರಿ ಅಂತ ಕಳಿಸ್ತಿದ್ದೀವಿ. ಕೆಲವರು 2 ಹೆಜ್ಜೆ ಹೋಗಿ ಬೀಳ್ತಾರೆ, ಕೆಲವರು 4 ಹೆಜ್ಜೆ ಹೋಗಿ ಬೀಳ್ತಾರೆ, ಕೆಲವರು ತೂರಾಡ್ಕೊಂಡೇ ಬರ್ತಾ ಇರ್ತಾರೆ. ಕೆಲವರು ಯಾರ್ದೋ ಸಪೋರ್ಟ್, ಅಪ್ಪನೋ ಅಮ್ಮನೋ ಅಣ್ಣನೋ ಯಾರ್ದೋ ಸಪೋರ್ಟ್ ಹಿಡ್ಕೊಂಡು ಬರ್ತಾರೆ. ಅವ್ರಿಗೆ ಸಪೋರ್ಟ್ ಬೇಕಾಗತ್ತೆ. ಹಾಗೆ ಈಗ ಶಿವಬಾಬರವರು, ಬ್ರಹ್ಮಬಾಬಾ, ಮಮ್ಮ, ನಾವೆಲ್ಲ ಆದಿರತ್ನರಾಗಲಿ ಅಥವಾ ಯಜ್ಞದ ನಾವೆಲ್ಲ ಮಕ್ಕಳು ಏನು ಮಾಡಬೇಕೀಗ? ಮೊದಲು ನಮ್ಮನ್ನು ಎಬ್ಬಿಸಿ ಸ್ಟಡಿ ಮಾಡೋದಕ್ಕೆ ಯಜ್ಞ ಇಲ್ಲಿ ತನಕ ಕಷ್ಟಪಟ್ಟು, ಈಗ ನಾವು ಸ್ಟಡಿ ಆಗಿದ್ದೀವಿ ಅಂದರೆ ಇನ್ನು ಇಲ್ಲಿಗೆ ನಿಲ್ಲೋದಿಲ್ಲ. ಇವ್ರನ್ನೆಲ್ಲ ಹೊತ್ಕೊಂಡು ಸಾಗಿಸ್ಬೇಕೀಗ ನಾವು. ಇದು ದೊಡ್ಡ ಕೆಲಸ ಐತಿ ಈಗ ನಮ್ಮದು. ಇವರೆಲ್ಲ ನಮ್ಮ ಸಹೋದರ ಆತ್ಮರೇ. ಅವು ಫುಲ್ ಟೈಟಾಗಿ ನಶೆಯಲ್ಲಿ ಮಲ್ಕೊಂಡಿದ್ದಾರೆ ಈಗ ಅವ್ರ ದೇಹಾಭಿಮಾನದಲ್ಲಿ. ಅವ್ರಿಗೆ ಯಾರು ಪರಮಾತ್ಮ ಬಂದರೂ ಕಾಣಿಸೋದಿಲ್ಲ. ಸರಿಯ ಕಡೆ ಸೈಡ್ ಅಂತ ಅವರಪ್ಪ ಬಂದ್ರೂ ಕೂಡ. ಹಾಗೆ ಈಗ ಪರಮಾತ್ಮ ಬಂದರೂ ಕೂಡ ಅಣ್ಣವರೇ ಭಗವಂತನೇ ಭೂಮಿಯಲ್ಲಿ ಬಂದಿದ್ದಾನೆ ಅಂದರೆ ನಿಮ್ದು ಏನೋ ಕಾಣಿಸಲ್ಲ. ಅವ್ರು ನಡಿ ನಿಮ್ಗೇನು ಬೇಕು? ಏನಾರು ಪ್ರೋಗ್ರಾಮ್ ಮಾಡ್ತೀರಾ? ಒಂದು ಚೀಲ 1 ಮೂಟೆ ಅಕ್ಕಿ ಕೊಡ್ಲಾ? ಒಂದಷ್ಟು ಪಟ್ಟಿ ಬರ್ಕೊಳ್ರಿ, ನಡೀರಿ, ನಮ್ಮ ತಲೆ ತಿನ್ಬಿಡ್ರಿ, ಟೈಮ್ ಇಲ್ಲ ಅಂತಾರೆ. ಹೆಂಗಾಗ್ಬಿಟ್ಟವ ನಶೆಯಲ್ಲಿ. ಅದಕ್ಕೆ ಇವತ್ತು ಬಾಬಾ ಹೇಳಿದ್ರಲ್ಲಿ ಏನಾಗುತ್ತೆ? ದೇಹಾಭಿಮಾನದ ನಶೆ ದೇಹಾಭಿಮಾನದಲ್ಲಿದ್ದರೆ ಅಂದರೆ ನಾಮ ರೂಪದ ನಶೆ ನೆತ್ತಿಗೆ ಇರುತ್ತೆ ಅಂತ. ಅವ್ರಿಗೇನಂದ್ರೆ ಹೆಸರು ಕೀರ್ತಿಗೋಸ್ಕರ ಬಡದಾಡ್ತಿದ್ದೇವೆ, ಇನ್ನೇನು ಇಲ್ಲ. ಜಗತ್ತಿನಲ್ಲಿರೋರು ಯಾರು ಏನೆಲ್ಲ ಗಳಿಸ್ತಾ ಇದ್ದಾರೆ, ಹಣವನ್ನು ಗಳಿಸೋರ್ಗೂ ಆಯಿತು, ಅಧಿಕಾರ ಗಳಿಸ್ಬೇಕನ್ನೋರಾಯಿತು, ಜನ ಗಳಿಸ್ಬೇಕನ್ನೋರಾಯಿತು. ಇವರೆಲ್ಲ ಇಷ್ಟ ಗಳಿಸೋಕ್ಕಾಗೋದು, ಇನ್ನೇನು ಗಳಿಸಾಗತ್ತೆ? ಹಣ ಅಂದರೆ ಸಂಪತ್ತು. ಹಣ ಆಗಲಿ ಜನ ಆಗಲಿ ಗಳಿಸ್ಬೇಕನ್ನೋರು ಇವ್ರು ಬರೀ ಹೆಸರು ಕೀರ್ತಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಆ ನಶೆ ಏರ್ಬಿಟ್ಟೈತಿ. ಆ ಟೈಮಲ್ಲಿ ಹೋಗಿ ನೀವು ಪಾಠ ಮಾಡೋಕೆ ಹೋದ್ರೆ ನಿಮ್ಮ ಪಾಠ ಯಾರು ಕೇಳ್ತಾರೆ? ನಡೀರಿ ಅಂತಾರೆ ಅವ್ರು. ನಿಮಗೆ ಬೇಕಾ ಒಂದಷ್ಟು ತೊಗೊಂಡೋಗ್ರಿ, ಕೊಡ್ತೀವಿ, ಬೇಕಾದ್ರೆ ನಮ್ಮನ್ನು ಆ ಕಡೆ ಎಲ್ಲ ಕರಿಬೇಡ್ರಿ. ನಿಮಗೆ ಕೆಲಸ ಇಲ್ಲ ಅಂದ್ರೆ ನಮಗೆ ಕೆಲಸ ಇಲ್ಲೇನು? ಭಾರಿ ಕೆಲಸ ಇವರಿಗೆ. ಯಾಕೆ ಹಿಂಗೆ ಆಡ್ತಾರೆ ಇವರು? ಇಷ್ಟು ಪರಮಾತ್ಮ ಬಂದಿದ್ದಾನೆ, ಇಂಥ ಆತ್ಮಜ್ಞಾನ ಕೊಡ್ತಿದ್ದಾನೆ, ಮುಕ್ತಿ ಜೀವನ ಮುಕ್ತಿ ನೀಡ್ತಿದ್ದಾನೆ, ಈ ಪ್ರಪಂಚದ ಬಂಧನದಿಂದ ಬಿಡಿಸ್ತಾ ಇದ್ದಾನೆ. ಯಾವ ಪರಮಾತ್ಮನಿಗೆ ಮತ್ತು ಓಡ್ತವೆ. ಬೆಳಗ್ಗೆ ಎದ್ದರೆ ಸಾಕು ಶಿವನ ಮಂದಿರ ಹುಡ್ಕೊಂಡು ಓಡ್ತವೆ, ಶಿವ ಭಜನೆ ಮಾಡೋಕೆ ಓಡ್ತವೆ, ಶಿವ ಅಂತವೆ ಮಾತೆತ್ತಿದ್ರೆ. ಇಲ್ಲಿ ಶಿವ ಬಂಧನ ಬಾ ಅಂದರೆ ಪುರುಸೊತ್ತಿಲ್ಲ ನಡಿ ಅಂತವೆ. ಯಾಕೆ ಹಿಂಗೆ ಆಡ್ತವೆ ಇವು? ನಮ್ಮ ಅಕ್ಕಂದ್ರಿಗೆ ತಲೆ ಕೆಟ್ಟುಬಿಟ್ಟಿರ್ತೈತಿ. ಜಗತ್ತೊಳಗೆ ನೋಡಿದ್ರೆ ಶಿವ ಮಂದಿರಗಳು ತುಂಬ ಇದೆ, ಶಿವ ಭಜನೆ ಇದೆ, ಶಿವಭಕ್ತಿ ಇದೆ, ಶಿವನಾಮ ಸ್ಮರಣೆ ಇದೆ. ಅಲ್ಲೋ ಶಿವ ಬಂದಿದ್ದಾನಂದ್ರೆ ಅವು ತಮ್ಮದೇ ನಶೆ ಒಳಗಡೆ ಅದಾವೆ. ಈ ಭಕ್ತಿನೂ ಕೂಡ ಕೆಲವು ಸಲ ದೇಹಾಭಿಮಾನದ ನಶೆಯಲ್ಲೇ ನಡೀತಾ ಇರುತ್ತೆ. ಅದು ನಾಮರೂಪಕ್ಕಾಗಿ ನಡೀತಾನೆ ಇರುತ್ತೆ. ಅವ್ರಿಗೆ ಯಾರು ಕಣ್ಣು, ಯಾಕಂದ್ರೆ ಅವ್ರು ಪೂರ್ತಿ ಕಣ್ಣು ಬಿಟ್ಟಿಲ್ಲ, ವಿನ ಅರ್ಧಂಬರ್ಧ ಕಣ್ಣು ಬಿಟ್ಟಿರ್ತಾರೆ ಅವರು. ಆ ಮಂಜಲ್ಲಿದ್ದಾರೆ ಅವ್ರು. ಪರಮಾತ್ಮ ಬಂದರೂ ಕೂಡ ನಡೆಯ ಕಡೆ ಅಂತಾರೆ ಅವರು. ತಮ್ಮದೇ ಲೋಕದೊಳಗಡೆ ಆಡ್ಕೊಂಡು. ಈಗ ನೋಡಿ, ಹಿಂದಿನ ಕಾಲದೊಳಗಡೆ ಸಾಧು ಸಂತರೆಲ್ಲ ಏನು ಮಾಡ್ತಿದ್ರು? ಗಾಂಜಾ ಹೊಡಿತಾ ಇದ್ರು ಅವರು. ಗಾಂಜಾ ನಶೆ ಏರಿಸ್ಕೊಂಡು ಆಮೇಲೆ ಹಾ ಶಿವ ಅಂತ ಇರ್ತಾರೆ ಅವರು. ಮಸ್ತ್ ಹೇಳ್ತಿದ್ರು ಗಾಂಜಾ. ಅವಾಗ ಗುಡಿ ಅಂತಾರೆ, ಕೆಲವ್ರು ಗಾಂಜಾ ಅಂತಾರೆ, ಅದು ಏನಾದರೂ ತಿಳ್ಕೊಳ್ಳಿ. ಆ ಗುಡಿ ಸೇದಿದ್ರು ಅಂದ್ರೆ ನಶೆ ಏರ್ಬಿಡೋದು.
ಇಲ್ಲ ಕೆಲವರೆಲ್ಲ ಸೇಂದಿ ಕುಡಿದು ಶಿವ ಅಂತಾನೆ ಇದ್ರು, ಅಂಥವರು ಇದ್ರು. ಅಂದ್ರೆ ಈ ಪ್ರಪಂಚನ ಲೋಕಲಾಜನ್ನ ಮರಿಬೇಕಂದ್ರೆ ಕೆಲವರು ಇವು ನಶೆಯನ್ನ ಹಿಡ್ಕೊಳ್ಬೇಕು. ಒಂದು ಹಿಡ್ಕೊಳ್ಳೋದ ಹೊರತು ಇನ್ನೊಂದು ಬಿಡಕ್ಕಾಗಲ್ಲ ಅಂತ ಇವ್ರು ಏನು ಮಾಡಿದ್ರು, ಯಾಕಂದ್ರೆ ಇನ್ನೂ ಪೂರ್ತಿ ಪ್ರಜ್ಞೆ ಹೋಗಿದ್ದಿಲ್ಲ, ಅವ್ರಿಗೆ ಪೂರ್ತಿ ಪ್ರಜ್ಞೆ ಬಂದಿದ್ದಿಲ್ಲ, ಪೂರ್ತಿ ನಶೆ ಇಳಿದಿಲ್ಲ. ಅವಾಗಲೇ ಬೇಸರ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಯಾವ್ದಕ್ಕಾರ ಒಂದಕ್ಕೆ ಅಡಿಕ್ಷನ್ ಆಗಬೇಕಲ್ಲ. ಈಗ ಒಂದು ಬಿಡಿಸ್ಬೇಕಂದ್ರೆ ಒಂದು ಹಿಡ್ಕೋಬೇಕು. ಮಕ್ಕಳಿಗೆ ಚಾಕ್ಲೇಟ್ ಬಿಡಿಸ್ಬೇಕಂದ್ರೆ ಇನ್ನೊಂದು ಯಾವುದಾದ್ರೂ ಆಟನೋ ಪಾಠನೋ ಇಡಿಸ್ಬೇಕು ಅವರಿಗೆ, ಅವಾಗಲೇ ಇದನ್ನು ಬಿಡೋದವರು. ಹಾಗೆ ಇವರಿಗೆ ಭಗವಂತನ ಹುಚ್ಚು ಹಿಡಿಬೇಕು ಅಂತಂದ್ರೆ ಈ ಪ್ರಪಂಚದ ಹುಚ್ಚು ಬಿಡಬೇಕಾಗಿತ್ತು. ಈ ಪ್ರಪಂಚದ ಹುಚ್ಚು ಬಿಡಬೇಕಂತ ಇವ್ರು ಏನು ಮಾಡಿದ್ರು, ಸ್ಥೂಲವಾಗಿರೋದೊಂದಷ್ಟು ಕುಡಿಯೋದು ಸೇದೋದು ಮಾಡಕ್ಕೆ ಚಲೋ ಮಾಡಿದ್ರು. ಆನಂದ ಮಾಡಕತ್ತೀವಿ ಅಂತ ತಗೊಳತಿದ್ರು. ಹಾಗೆ ಈಗ ಬಂದು ನಾವು ಎಲ್ಲರಿಗೂ ಜ್ಞಾನವನ್ನ ಕೊಡಬೇಕು, ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಎಲ್ಲರೂ ಇದನ್ನ ಮುಕ್ತಿ ಪಡಿಬೇಕು ಅಂತಂದ್ರೆ ಇಲ್ಲ, ಹಂಗೆಲ್ಲ ಕೆಲಸ ಇಲ್ಲಿ. ಹಂಗಾಗೋದಿಲ್ಲ ಇಲ್ಲಿ. ಅವರೇ ಎದ್ದು ಅವ್ರ ಮನೆಗೆ ಬರ್ಬೇಕನ್ನಂಗಿದ್ರೆ ನಮಗೇನು ಕೆಲಸ ಇರ್ತೈತಿ ಇಲ್ಲಿ? ತೆಪ್ಪಾಗಿ ಯಾಕಿರ್ಬೇಕು? ಅವನೇ ಎದ್ದು ಅವನೇ ಬೇಕಾದಾಗ ಮನೆಗೆ ಬರ್ತಾನೆ ಅನ್ನಂಗಿದ್ರೆ ಮತ್ತೆ ಅಪ್ಪ ಅನಿಸ್ಕೊಂಡು ನನ್ನ ಕೆಲಸ ಏನಿರ್ತಿತ್ತು? ನಶೆ ಇಳಿದ ಮೇಲೇನೆ ಬರಲಿ, ಆದ್ರೆ ನಶೆ ಇಳೋ ತನಕ ಕಾಯಲಿ, ಆದ್ರೆ ಬೆಳಕಾದ್ರ ಮೇಲಾದ್ರೂ ಹುಡ್ಕೊಂಡು ಬರ್ಬೇಕಾಗಿತ್ತಲ್ಲ ಮಗನ್ನ. ಅವ್ನಿಗೆ ಎಲ್ಲನ ಬಿದ್ದು ಎಲ್ಲನ ಸಾಯಲ್ ಬಿಡ್ರಿ ಅಂದ್ರೆ ಏನಂತಾರೆ? ಪೂರ ಬೇಸರ ಆಗೈತಪ್ಪ ಮಗ ಅಂತಾರೆ. ಬೇಸರ ಆಗೈತೆ ಅಂದ್ರೆ ಮತ್ತೆ ತಂದೆ ಬಿಡಕ್ಕಾಗ್ತದ? ರೋಡಲ್ಲಿ ಬಿದ್ದಾನ ನೋಡ್ರಿ ಅಂತಂದ್ರೆ ಯಾರಾದ್ರೂ ಹೇಳ್ತಾರೆ, ಹೋಗ್ರಿ ಅಲ್ಲಿ ಬಿದ್ದ ನೋಡ್ರಿ ಎತ್ಕೊಂಡ್ಬರ್ರಿ ಅಂದಾಗ ಅವ್ರು ಹೇಳ್ದಾಗಾದ್ರೆ ತಪ್ಪಿಗೆ ಬರ್ಬೇಕಾಗತ್ತೆ. ತಂದೆ ಆಗಿದ್ಮೇಲೆ ತಂದೆ ಆದ ತಪ್ಪಿಗಾದ್ರೂ ಬರ್ಬೇಕಾಗತ್ತೆ. ಅಣ್ಣನಾದ್ರೂ ಬರಬೇಕು, ತಮ್ಮನಾದ್ರೂ ಬರಬೇಕು, ತಾಯಿ ಆದ್ರೂ ಬರಬೇಕು, ತಂಗಿ ಆದ್ರೂ ಬರ್ಬೇಕು. ಯಾಕೆ ಅವನು ಹೊತ್ಕೊಂಡು ಹೋಗ್ಬೇಕಲ್ಲ? ಯಾಕಂದ್ರೆ ಬಿದ್ದರೆ ಏನಂತ ಕರೀತಾರೆ? ಅವನಷ್ಟಿಗೆ ಅವನಿಗೇನಾದರೂ ಆದ್ರೂ ಪರವಾಗಿಲ್ಲ, ಆದ್ರೆ ಅವನ ಜೊತೆಗೆ ಎಲ್ಲರದ್ದು ಯಾರ್ದಿದೆ ಇವರೆಲ್ಲರನ್ನ ಸೇರಿಸ್ಕೊಂಡು ಹೋಗಿರ್ತಾರೆ ಮನೆಯವರೆಲ್ಲ. ನೋಡ್ರಿ ಅವ್ರಿಗೆ ಆದ್ರೂ ಬುದ್ಧಿ ಬೇಡವ? ಹೇಳಕ್ಕಾದ್ರೂ ಬರಲ್ವ? ಎಲ್ಲಿ ಬಂದು ಬಿದ್ದ ನೋಡ್ರಿ, ಎಷ್ಟು ತಯಾರಾಗ್ಬಿಟ್ಟಾನ. ಹಾಗೆ ಈ ಸೃಷ್ಟಿ ನಾಟಕ ಮುಗಿದ ಮೇಲೆ, ಇಲ್ಲಿ ನಶೆ ಇಳಿದ ಮೇಲೆ, ಈ ಪಾತ್ರ ಕೆಲಸ ಆದಮೇಲೆ ಇಲ್ಲಿದ್ರೆ ಏನಂತಾರ, ರೋಡಲ್ಲಿ ನಾವು ಬೆಳಬೇಕಾಗತ್ತೆ. ಈಗ ನಾಟಕ ಮುಗೀತು, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಮುಗೀತು, ಸ್ಟೇಜ್ ಖಾಲಿ ಆಗಬೇಕು. ಈಗ ಮನೆಗೆ ಹೋಗ್ಬೇಕು. ಕುಡಿದು ಸ್ಟೇಜ್ ಮೇಲೆ ಇಲ್ಲೊಬ್ರು ಬಿದ್ದರೆ ಏನಂತಾರೆ? ಅವ್ರ ಅಪ್ಪನಿಗೆ ಬೈತಾರೆ. ಹಂಗೆ ಈಗ ಪರಮಾತ್ಮ ಶಿವತಂದೆ ಯಾಕೆ ಹುಡ್ಕೊಂಡು ಬಂದ್ರು ಅಂದ್ರೆ, ನಾಳೆ ಕುಡಿದು ಇಲ್ಲಿ ಬಿದ್ದರೆ ಹೆಸರು ಕೆಡೋದು ನಂದು, ನನ್ನ ಬೈತಾರೆ ಎಲ್ರು, ನನಗೆ ಶಾಪ ಆಗ್ತಾರೆ, ಮತ್ತೆ ನಾನು ತಂದೆ ಆಗಿ ಆ ಪಾತ್ರ ನಿಭಾಯಿಸಬೇಕಾಗತ್ತೆ ಅನ್ನೋದಕ್ಕೆ ಇವಾಗ ಏನು ಮಾಡಿದಾನೆ? ಓಡ್ ಬಂದಿದ್ದಾನೆ. ಇನ್ನು ನಾಟಕ ಮುಗೀತು, ಇನ್ನು ನಶೆ ಇಳಿದೈತಿ, ಇವನು ಕರ್ಕೊಂಡು ಮನೆಗೆ ಬಂದು ಹಾಕ್ಕೋಬೇಕು ನಾವು, ಇಲ್ಲ ಅಂತಂದ್ರೆ ಇಲ್ಲಿ ಹಾಕಿ ಹೊಡಿತಾರ ಅಂತ ಗೊತ್ತು. ಈ ಪ್ರಕೃತಿ ಅಲ್ಲೋಲ ಕಲ್ಲೋಲ ಆಗಕ್ಕೆ ರೆಡಿಯಾಗಿದೆ. ಈ ಟೈಮಲ್ಲಿ ಮಳೆ ಗುಡುಲು ಸಿಡಿಲು ಬಂದಾಗ ಮರಿಗಳನ್ನ ಅಥವಾ ಮಕ್ಕಳನ್ನ ಮನೆಗೆ ತಂದು ಹಾಕ್ಕೊಳ್ಳೋದು ತಂದೆ ತಾಯಿ ಕೆಲಸ. ಹೆಂಗೋ ಹಂಗೆ ಈ ಸೃಷ್ಟಿ ಒಳಗಡೆ ಈಗ ಪ್ರವಾಹ ಸ್ಟಾರ್ಟ್ ಆಗೋದಿದೆ, ಭೂಕಂಪ ಸ್ಟಾರ್ಟ್ ಆಗೋದಿದೆ, ವಿಪರೀತ ವಾತಾವರಣ ಸ್ಟಾರ್ಟ್ ಆಗೋದಿದೆ, ಬಾಂಬ್ಗಳ ಮಳೆ ಸುರಿಯೋದಿದೆ. ಇಂಥ ಟೈಮಲ್ಲಿ ಯಾರಾದರೂ ಹೊರಗಡೆ ಮಕ್ಕಳನ್ನ ಬಿಟ್ಟು ನೋಡ್ಕೊಂಡು ಕೂತ್ರೆ ಅವ್ರಿಗೆ ತಂದೆ ತಾಯಿ ಅಂತಾರೇನು? ಅದಕ್ಕೆ ಪರಮಾತ್ಮ ಏನು ಮಾಡಿದ್ದಾನೆ, ನಮ್ಮೆಲ್ಲರನ್ನ ಸುರಕ್ಷಿತವಾಗಿ ನಾವೆಲ್ಲ ಆತ್ಮರನ್ನ ಪರಮಧಾಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಶೆ ಇಳಿದಿರೋರಿಗೆ ಪಾಠ ಮಾಡಿ ಟ್ರೈನಿಂಗ್ ಕೊಡ್ತಾರೆ. ಸ್ಟಡಿ ಆಗ್ರಪ್ಪ, ಮನೆಗೆ ಹೋಗ್ರಪ್ಪ ಅಂತ ಅಡ್ರೆಸ್ ಕೊಡ್ತಿದ್ದೆ. ನಡೀರಿ ಮರೆತು ಹೋಗ್ಬಿಟ್ಟಿದ್ದೀರಿ, ನೋಡು ನಾನು ನಿಮ್ಮಪ್ಪ ಬಂದಿದ್ದೀನಿ, ನಾಟಕ ಇದು ಮುಗೀತು, ಮನೆಗೆ ಹೋಗು, ಮಳೆ ಬರ್ತಾ ಇದೆ, ಗುಡುಲು ಸಿಡಿಲು ಎಲ್ಲ ಇದೆ, ಹೋಗು ಅಂತ ಕಳಿಸ್ತಾ ಇದ್ರು. ನಮ್ಗೆ ಯಾರ್ಯಾರಿಗೆ ನಶೆ ಇಳಿದಿದೆ ಚೆನ್ನಾಗಿ ಸ್ಟಡಿ ಆಗ್ತಾ ಇದೀವಿ ನಾವು. ಇನ್ನೂ ಜೋಲಿ ಹೊಡಿತಾ ಇದ್ರಿ, ಇನ್ನೂ ತಪ್ಪು ಮಾಡ್ತಾ ಇದ್ರಿ, ಇನ್ನೂ ಬೀಳ್ತಾ ಇದ್ರಿ, ಇನ್ನೂ ಏನೋ ನಡೀತಾ ಇದ್ರೆ ಇನ್ನೂ ಪೂರ ನಶೆ ಇಳಿದಿಲ್ಲ ಅಂತ ದೇಹಾಭಿಮಾನದ್ದು, ನಾಮರೂಪದ ನಶೆ ಇಳಿದಿಲ್ಲ. ಅದಕ್ಕೆ ಕೆಲವರು ಗುರ್ತಿಸೋಕ್ಕಾಗಿಲ್ಲ, ಗುರ್ತಿಸಿದ್ರು ಕೆಲವರು ಸ್ಟಡಿಯಾಗಿ ನಡೆಯೋಕ್ಕಾಗ್ತಾ ಇಲ್ಲ, ಇನ್ನೂ ಜೋಲಿ ಹೊಡಿತಾನೆ ಇದ್ದಾರೆ. ಹಂಗೂ ಹಿಂಗೂ ಒಂದು 33 ಕೋಟಿ ಆತ್ಮರು ರೆಡಿ ಆಗ್ತಾರೆ. ಅದರಲ್ಲಿ ಪಕ್ಕಾ ಸ್ಟಡಿ ಆಗಿರೋರು 9 ಲಕ್ಷ ಜನ ಸ್ಟಡಿ ಆಗ್ತೀನಿ ಅಂದಿರ್ತಾರೆ. ಇನ್ನು 33 ಕೋಟಿ ಜನ ತನಕ 9 ಲಕ್ಷ ಬಿಟ್ಟು ಉಳಿದವರೆಲ್ಲರೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ, ಒಂದು ಹೆಜ್ಜೆ ಈ ಕಡೆ ಇಟ್ಟರೆ ಒಂದು ಹೆಜ್ಜೆ ಈ ಕಡೆ ಇಟ್ಟರೆ, ಒಂದ್ಸಲ ಬಿದ್ದರೆ ಒಂದ್ಸಲ ಎದ್ದರೆ ನೋಟ ಅವ್ರ ಪಾಡಿಗೆ ಅವ್ರ ಮನೆಗೆ ಹೋಗೋಷ್ಟು ಅವರು ಎಚ್ಚರ ಆಗಿದ್ದಾರೆ. ಮನೆಗೆ ಹೋಗ್ತಾರೆ ಅವರು, ಇನ್ನೊಬ್ರು ಸಪೋರ್ಟ್ ಇಲ್ದೇ ಹೋಗೋಷ್ಟು ಐತೆ ಅವರಿಗೆ. ಆದರೆ ಒಂದು ಸ್ವಲ್ಪ ಅವರು ಬಾಬಾ ಅನ್ಕೊಂಡು ಅಪ್ಪನ ಛತ್ರಚ್ಛಾಯ, ಯಾರಿಗೆ ಅಪ್ಪನ ಕೈ ಯಾರು ಹಿಡ್ಕೊಂಡು ಹೋಗ್ಬೇಕು?
ಇನ್ನೂ ಅವನಿಗೆ ಸ್ಟಡಿ ಆಗೋಕ್ಕಾಗಿಲ್ಲ, ಸ್ವತಃ ನಿಂತು ತನ್ನ ಕಾಲ ಮೇಲೆ ತಾನು ನಡೆಯೋಕ್ಕಾಗ್ತಿಲ್ಲ ಅಂದಾಗ ಅಪ್ಪ ಕೈ ಹಿಡ್ಕಂತ ಒಂದು ಅಪ್ಪನ ಭುಜದ ಮೇಲೆ ಕೈ ಹಾಕಿ ಆದರೂ ಸರಿ, ಇಲ್ಲ ಅಪ್ಪನ ಕೈ ಹಿಡ್ಕೊಂಡಾದರೂ ಸರಿ ಹೋದಾಗ ಜೋಲಿ ಹೊಡ್ಕೊಂತ ಮುಟ್ಟಬೋದು. ಆ ಹಂತದಲ್ಲಿ ಇರ್ತಾರೆ. ಆದರೆ ಇನ್ನು ಉಳಿದಿರೋರ ಕತೆ, ಇವರು ನಶೆ ಇಳಿಯೋದೇ ಇಲ್ಲ. ನೀವು ಬೇಕಾದಷ್ಟು ಪಾಠ ಮಾಡ್ರಿ ಇವರಿಗೆ, ಬಾಂಬೆ ಹಾಕ್ರಿ, ತಲೆ ಕೆಡಿಸ್ಕೊಳ್ಳಲ್ಲ ಈ ಮಂದಿ. ಯಾಕಂದ್ರೆ ಅವ್ರು ಮಸ್ತ್ ಟೈಟ್ ಆಗಿದ್ದಾರೆ. ಈಗ ಕುಡ್ದಾರ ಮಧ್ಯಾಹ್ನ, ರಾತ್ರಿ ಆಗೈತಿ. ಇನ್ನು ಅವ್ರಿಗೆ ಬೆಳಕರಿಬೇಕು. ಇನ್ನು ಬೇರೆ ಇನ್ನೂ ಟೈಮ್ ಭಾಳ ಇದೆ ಅವ್ರಿಗೆ ಬೆಳಕರಿಬೇಕು ಅಂತಂದರೆ, ಅವ್ರಿಗೆ ಇನ್ನೂ ಟೈಮ್ ಭಾಳ ಇದೆ ನಶೆ ಇಳಿಬೇಕು ಅಂದರೆ. ಆದರೆ ಈಗ ಟೈಮ್ ಇಲ್ಲ. ನಮಗಿಲ್ಲಿ ಜಾಗ ಖಾಲಿ ಮಾಡಬೇಕು, ನಮ್ಮ ಮನೆ ಮರ್ಯಾದೆ ಉಳಿಸ್ಬೇಕು, ನಮ್ಮಪ್ಪನ ಮರ್ಯಾದೆ ಉಳಿಸ್ಬೇಕು ಅಂದ್ರೆ ಇವ್ರನ್ನೆಲ್ಲ ಹೊತ್ಕೊಂಡೋಗಿ ಮನೆಗೆ ಸೇರಿಸ್ಬೇಕು. ಅದಕ್ಕೆ ಜ್ಞಾನ ಕೊಡೋರಿಗೆ, ಎಚ್ಚರಿದ್ದವ್ರಿಗೆ ಜ್ಞಾನ ಕೊಡಬೇಕು. ಇಲ್ಲ ಅಂದರೆ ನಮ್ಮ ಕರ್ಮ ಇದು, ನಾವು ಹೊತ್ಕೊಂಡು ಮನೆಗೆ ಹೋಗಬೇಕು. ಕರ್ಮ ಅನ್ನೋದಕ್ಕಿಂತ ಇದನ್ನು ಡ್ರಾಮಾ ಅಂದರೆ ಚೆನ್ನಾಗಿರುತ್ತೆ. ಈಗ ಯಾಕಂದರೆ ಕರ್ಮ ಅಲ್ಲ, ಇದು ಡ್ರಾಮಾ. ಅದಕ್ಕೆ ಪರಮಾತ್ಮನು ಬಂದಿದ್ದಾನೆ, ಅವ್ರ ಜೊತೆಗೆ ನಾವು ನಿಂತ್ಕೊಂಡಿದ್ವಿ. ಯಾಕೆ ಅಂದರೆ ಇವ್ರನ್ನೆಲ್ಲ ಹೊತ್ಕೊಂಡು ಹೋಗೋಕ್ಕೆ. ನಿರಾಕಾರ ಆತ್ಮವನ್ನು, ನಿರಾಕಾರ ದೇಹಾಭಿಮಾನದಲ್ಲಿ ಮುಳುಗಿರೋದನ್ನು ಕೆಲವ್ರನ್ನ ಬಿಡಿಸೋಕ್ಕಾದರೆ ಬಿಡಿಸಬೇಕು. ಅದನ್ನು ಕೆಲವರು ಶಬ್ದದಿಂದ ವಾಚಾ ಸೇವೆ ಮಾಡೋ ಮುಖಾಂತರ, ಕರ್ಮಣಾ ಸೇವೆ ಮಾಡೋದ್ರ ಮುಖಾಂತರ, ಶುಭ ಭಾವನಾ ಮಾಡೋದ್ರ ಮುಖಾಂತರ, ದಿವ್ಯ ದೃಷ್ಟಿ ಕೊಡೋದ್ರ ಮುಖಾಂತರ ಅವುಗಳ ನಶೆಯನ್ನು ಕಡಿಮೆ ಮಾಡಿ ಆತ್ಮಾಭಿಮಾನದಲ್ಲಿ ತರಿಸಿ ಮನೆಗೆ ನಡೀರಿ ಅಂತ ಕಳಿಸ್ಬೇಕು. ಪೂರ್ತಿ ಇವ್ರು ಯಾವುದಕ್ಕೂ ಬಗ್ಗಿಲ್ಲ, ಇವರಿಗೆ ಜ್ಞಾನನೂ ಒಳಗೋಗಿಲ್ಲ, ನಾವು ಮಾಡಿರೋ ಕರ್ಮನೂ ಇವ್ರಿಗೆ ಕಾಣಿಸೋದಿಲ್ಲ, ನಾವು ಮಾಡೋ ಶುಭ ಭಾವನೆನೂ ಇವ್ರಿಗೆ ಟಚ್ ಆಗಲ್ಲ ಅಂದಾಗ, ದೃಷ್ಟಿನೂ ಕೆಲಸ ಮಾಡಿಲ್ಲ ಅಂದಾಗ, ಇನ್ನು ಇವ್ರನ್ನ ಲಾಸ್ಟಿಗೆ ಸ್ಮೃತಿಯಲ್ಲಿ ಇದ್ದುಕೊಂಡು ಸ್ಥಿತಿಯಿಂದನೇ ಇವ್ರನ್ನ ತಗೊಂಡು ಹೋಗಬೇಕು. ಈ ಸೇವೆ ನಾವು ಮಾಡಬೇಕಾಗತ್ತೆ. ಯಾರು 33 ಕೋಟಿ ಆತ್ಮರಿದ್ದೀವಿ, ಅದು 700-800-900 ಕೋಟಿ ಆತ್ಮರಿದಾರಲ್ಲ, ಅವರೆಲ್ಲರಿಗೆ ನಾವು ಮಾಡಬೇಕಾಗತ್ತೆ ಇಷ್ಟೆಲ್ಲ ಕೆಲಸವನ್ನು. ಯಾಕಂದ್ರೆ ನಮ್ಮವರು ಇವರು, ಸಹೋದರ ಆತ್ಮರು, ಒಂದೇ ಮನೆಯಿಂದ ಬಂದವರು, ಒಂದೇ ತಂದೆಯ ಮಕ್ಕಳು. ಅವ್ರ ನಶೆಯಲ್ಲಿದ್ರೆ ನಮ್ಮ ಅಣ್ಣನೋ ನಮ್ಮ ತಮ್ಮನೋ ಅನ್ಕೊಂಡು ನಾವು ಹೊತ್ಕೊಂಡು ಹೋಗ್ಬೇಕೀಗ. ಅವ್ರಿಗೆ ನಿಂದನೆ ಮಾಡ್ತಾ ಕೂತ್ಕೊಳ್ಳೋ ಟೈಮ್ ಅಲ್ಲ, ಅಯ್ಯೋ ಅವ್ರು ಪಾಪಿಗಳು ಅಂತ ಹೇಳ್ಕೊಂಡು ಕೊಡೋ ಟೈಮ್ ಅಲ್ಲ, ಅವರು ಭ್ರಷ್ಟರು ಅಂತ ಹೇಳ್ಕೊಂಡು ಕೊಡೋ ಟೈಮ್ ಅಲ್ಲ. ಯಾರ ಬಗ್ಗೆ ಹೇಳ್ತೀರಿ? ನಿಮ್ಮ ಮನೆ ಮಕ್ಕಳು ಮಾಡಿದರೆ ಇನ್ನು ಯಾರನ್ನ ಭ್ರಷ್ಟ ಅಂತೀರಿ? ಮನೆಯಲ್ಲೇ ಕಳ್ಳ ಇದ್ದಾಗ ಕಳ್ಳ ಅಂತ ಹೆಂಗೆ ಹೇಳ್ತೀರಿ ನೀವು ಹೊರಗಡೆ ಜಗತ್ತಿಗೆ? ಹಾಗೆ ಈ ಸೃಷ್ಟಿಯ ನಾಟಕದಲ್ಲಿರುವವರು ಎಲ್ಲರೂ ಕೂಡ ಪರಮಾತ್ಮನ ಸಂತಾನ ಆತ್ಮರೇ ಇರೋದರಿಂದ ಅವರೆಲ್ಲರೂ ಕೂಡ ಪಾತ್ರ ನಿಭಾಯಿಸಲಿಕ್ಕೆ ಬಂದಿದ್ದಾರೆ. ಅವರ ಉದ್ದೇಶ ಇಲ್ಲಿ ಏನೂ ಇಲ್ಲ, ಡ್ರಾಮಾ ಅನುಸಾರ ಅವರೆಲ್ಲ ಪಾತ್ರ ಮಾಡಿದ್ದಾರೆ. ಇಲ್ಲಿಯ ತನಕ ಈ ರಹಸ್ಯ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಶ್ರೇಷ್ಠ, ಇವ್ರು ಕನಿಷ್ಠ, ನಾವು ಬೇರೆ ಇವ್ರು ಬೇರೆ, ನಾವು ಬುದ್ಧಿವಂತರು ಇವ್ರು ದಡ್ರು, ಇದು ಏನೇನೋ ನಡೀತಾ ಇತ್ತು. ಇವಾಗ ಹಂಗೆ ಆಗಬಾರ್ದು. ಈಗ ಆಯಿತು, ಅವ್ರು ನಶೆಯಲ್ಲಿದ್ದಾರೆ, ನಾವು ನಶೆಯಲ್ಲಿಲ್ಲಪ್ಪ. ನಶೆಯಲ್ಲಿ ಇದ್ದವ್ರದ್ದು ಸೇವೆ ನಶೆಯಲ್ಲಿ ಇಲ್ಲದೆ ಇರೋರು ಮಾಡಬೇಕಾಗತ್ತೆ, ಒತ್ಕೊಂಡು ಹೋಗಬೇಕಾಗತ್ತೆ. ಒಬ್ಬ ದೋಸ್ತ ಆದರೂ ಸರಿ, ಒಬ್ಬ ಮಗ ಆದರೂ ಸರಿ, ಒಬ್ಬ ತಂದೆ ಆದರೂ ಸರಿ ಕೆಲಸ ಮಾಡ್ತಾರೆ. ಹಾಗೆ ನಾವು ಸೃಷ್ಟಿ ನಾಟಕದಲ್ಲಿ ಆತ್ಮರೆಲ್ಲ ಪಾತ್ರ ಮಾಡಲಿಕ್ಕೆ ಬಂದಿದ್ದೀವಿ. ನಮಗೆ ಪಾತ್ರ ಅನುಸಾರ ನಾವು ಮುಂಚೆನೇ ಬಂದಿರೋದ್ರಿಂದ ನಮಗೆ ನಶೆ ಈಗ ಆಲ್ರೆಡಿ ಇಳಿದೋಗಿದೆ. ಹಾಗಾಗಿ ನಮಗೆ ಪರಮಾತ್ಮನು ಕಾಣಿಸ್ತಿದ್ರೆ, ಪರಮಾತ್ಮನ ಪಾಠ ಅರ್ಥನೂ ಆಗ್ತಾ ಇದೆ. ಅದರ ಆಧಾರದ ಮೇಲೆ ನಾವು ಸ್ಟಡಿಯಾಗಿ ನಿಂತ್ಕೊಳ್ತಾನೆ ಇದ್ದೀವಿ. ಸ್ವಲ್ಪ ಇಂಬ್ಯಾಲೆನ್ಸ್ ಆದರೂ ಬ್ಯಾಲೆನ್ಸ್ ಮಾಡ್ಕೊಂಡು ನಡೀತಾ ಇದ್ದೀವಿ. ಇಷ್ಟಕ್ಕೆ ಮುಗಿಯಲ್ಲ, ಇದು ನಮ್ಮ ಕೆಲಸ. ಇನ್ನು ಇವ್ರು ಯಾಕೆ ಹಿಂಗೆ, ಅವ್ರು ಯಾಕೆ ಹಂಗೆ ಅಂತ ಈಗ ಪ್ರಶ್ನೆನೂ ನಮಗಿಲ್ಲ. ಯಾಕಂದರೆ ಡ್ರಾಮಾ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗೋಗಿದೆ. ತ್ರಿಕಾಲ ಜ್ಞಾನಿಗಳಾಗ್ಬಿಟ್ಟಿದ್ದೀವಿ. ಹಿಂದೆ ಏನಾಗಿತ್ತು, ಇವತ್ತೇನಾಗಿದೆ, ಮುಂದೆ ಏನಾಗ್ತಾಯಿದೆ ಕ್ಲಾರಿಟಿ ಇದೆ. ಮತ್ತು ಇಲ್ಲಿ ಎಲ್ಲರೂ ನಿರ್ದೋಷಿಗಳು ಅಂತ ಗೊತ್ತಿದೆ. ಮತ್ತು ಇಲ್ಲಿ ಇರೋರೆಲ್ಲ ಬೇರೆಯವ್ರ ಮೇಲೆ ನಾವು ಆರೋಪ ಮಾಡ್ಬೋದು, ಅವ್ರ ಮೇಲೆ ಇನ್ನೊಂದು ಮತ್ತೊಂದು ನಾವು ಮಾಡ್ಬೋದು. ಎಲ್ಲರೂ ನಮ್ಮವರೇ, ನಮ್ಮ ಸಹೋದರರೇ ಅಂತಂದಾಗ ಯಾರ ಮೇಲೆ ಕಂಪ್ಲೇಂಟ್ ಕೊಡೋರದ್ರಿ? ಅವ್ರು ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಬದಲಾಗಿ ನೀವೇ ಪಶ್ಚಾತ್ತಾಪ ಪಡಬೇಕು, ನೀವೇ ಕ್ಷಮೆ ಕೇಳಬೇಕಾದಂಥ ಸ್ಥಾನದಲ್ಲಿ ಇದ್ದಾಗ ನಾವೆಲ್ಲ ಯಾರನ್ನ ದೂರಕ್ಕಾಗತ್ತೆ ಹೇಳಿ? ಅದಕ್ಕೆ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾ ಓದಷ್ಟು ಡೀಪಾಗಿ ದೇಹಾಭಿಮಾನದ ನಶ ಸ್ವಯಂ ಅಂತ ಇಳಿದೋಗ್ಬಿಡುತ್ತೆ ನಿಮಗೆ. ನಾಮರೂಪ ಅನ್ನೋದು ಹೆಸರಿಗೂ ಬರೋದ್ರಿ. ಅಪ್ಪ ಇದು ಮೊದಲು ಯಾವ ಹೆಸರು ಬೇಡ, ಯಾವ ರೂಪ ಬೇಡ, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಮೊದಲು ನಾನು ಆತ್ಮ ಆಗ್ಬಿಟ್ಟು ಅದರ ಸ್ಮೃತಿಯಲ್ಲಿ ಇದ್ದುಕೊಂಡು ಸ್ಟ್ರೈಟಾಗಿ ಗಟ್ಟಿಯಾಗಿ ನಿರಾಧಾರವಾಗಿ ನಡ್ಕೊಂಡು ಹೋದರೆ ಸಾಕು. ಅಪ್ಪನ ಅಪ್ಪ ಕೈ ಹಿಡ್ಕ ಅಂತ ಅನ್ಕೊಳ್ಳಾರ್ದಂಗೆ ನಾನು ನೆಟ್ಟಿಗೆ ಮನೆ ಮುಟ್ಕೊಂಡ್ರೆ ಸಾಕು ಅನ್ನೋ ಲೆವೆಲ್ಲಿಗೆ ನಾವು ಪುರುಷಾರ್ಥ ಮಾಡ್ಕೋಬೇಕು. ಅಷ್ಟು ಬಿಟ್ಟರೆ ಇನ್ನು ಏನೂ ಇಲ್ಲಿ ಮಾಡೋಕ್ಕಾಗಲ್ಲ ನಾವು.
ನಾವೇ ಅಪ್ಪ ಅಪ್ಪ ಅಂತ ಎಚ್ಚರ ಇರೋರು, ಎದ್ದಿರೋರು, ಸ್ಟಡಿ ಆಗ್ತಾ ಇರೋರೆ ನಾವೇ ಅಪ್ಪನ ಕರಿತಾ ಇದ್ರಿ, ಇನ್ನು ಬೇರೆಯವ್ರ ಕತೆ ಏನೋ, ಮತ್ತು ಅವ್ರ ಹತ್ರ ಯಾವಾಗ ಹೋಗ್ಬೇಕಪ್ಪ? ಅದಕ್ಕೆ ಈಗ ನಾವು 24 ಗಂಟೆ ಅಪ್ಪ ಅಪ್ಪ ಹಿಡ್ಕೊ, ಇದು ಮಾಡು ಅದು ಮಾಡು ಅಂತ ಹೇಳೋಂಗಿಲ್ಲ. ನಾವೀಗ ಬರ್ತೀನಪ್ಪ, ಚಿಂತೆ ಮಾಡಬೇಡ, ನಾನು ಎದ್ದಿದ್ದೀನಿ, ನಾನು ಎಚ್ಚರಾಗಿದ್ದೀನಿ, ಹೋಗು, ಅವ್ರನ್ನ ಕರ್ಕೊಂಡು ಬಾ, ಅವ್ರನ್ನ ನೋಡು ಅಂತ ಈಗ ಅವ್ರ ಕಡೆ ಕಳಿಸ್ಬೇಕು ನಾವು ಅಪ್ಪನ್ನ. ನಮ್ಮ ಹತ್ರನೇ ಇಟ್ಕೊಂಡು ಕೂತ್ಕೋಬಾರ್ದು. ನಾವು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಬೇರೆಯವ್ರ ಕತೆ ಏನಾಗಬೇಕು? ಅದಕ್ಕೆ ಯಾರು ಇವತ್ತಿಗೂ ಕೂಡ ಇಷ್ಟೆಲ್ಲ ಬಾಬಾ ಸಿಕ್ಕರು, ಜ್ಞಾನ ಸಿಕ್ಕರು, ಇಷ್ಟು ಶ್ರೀಮತ ಸಿಕ್ಕರು, ಡೈರೆಕ್ಷನ್ ಸಿಕ್ಕರು, ಹಿಂಗೆಲ್ಲ ನಡೀತಾ ಇದ್ರು ಇನ್ನೂ ಬೇಜಾರು ಮಾಡ್ಕೊಂಡವ್ರು ತುಂಬ ಮಕ್ಕಳಿದ್ದಾರೆ. ಬಾಬನ ಮೇಲೆ ಇನ್ನೂ ಕೋಪ ಮಾಡ್ಕೊಳ್ತಾರೆ, ಇನ್ನೂ ಬಾಬನ ಹತ್ರ ಬಂದು ಕಂಪ್ಲೇಂಟ್ ಹೇಳ್ತಾರೆ. ಅಂದರೆ ಭಾಳ ನಾರಾಜ್ ಆಗ್ಬಿಟ್ಟಾರೆ ಇವರು, ಬೇಜಾರದಲ್ಲಿದ್ದಾರೆ ಇವರು. ಇಷ್ಟೆಲ್ಲ ಗೊತ್ತಾದರೂ ಇವರು ಇಷ್ಟು ಬೇಜಾರಲ್ಲಿದ್ದಾರೆ. ಪ್ರಜ್ಞೆ ಬಂದುಬಿಟ್ಟಿದೆ, ಬೇಜಾರು ಮಾಡ್ಕೊಳ್ಳೋಕೆ ಪ್ರಜ್ಞೆ ಬರಬೇಕಲ್ಲ, ಪ್ರಜ್ಞೆ ಬಂದುಬಿಟ್ಟಿದೆ. ಆದರೆ ಇನ್ನೂ ಬೇಜಾರು. ಯಾಕಂದರೆ ಈ ಡ್ರಾಮಾದ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಪ್ರಜ್ಞೆ ಬಂದಾದ ಮೇಲೆ ಒಂದು ಡ್ರಾಮಾದ ನಿಶ್ಚಯ ಬರಬೇಕು ನಮಗೆ, ಈ ಡ್ರಾಮಾದ ರಹಸ್ಯ ಅರ್ಥ ಆಗ್ಬಿಡ್ಬೇಕು ನಮಗೆ. ಆವಾಗ ನಾವು ಭಾಳ ಬೇಗ ಸ್ಟಡಿ ಆಗಿಬಿಡ್ತೀವಿ, ನಿರಾಧಾರ ಆಗಿಬಿಡ್ತೀವಿ. ಅಷ್ಟೇ ಅಲ್ಲ, ತಂದೆಯ ಜೊತೆಗೆ ನಾವು ಕೂಡ ಬೇರೆ ಆತ್ಮರ ಸೇವೆಗಾಗಿ ನಿಂತ್ಕೊಳ್ತೀವಿ. ಅವರಿಗೆ ಸ್ಮೃತಿ ಕೊಡಲಿಕ್ಕೆ, ಅವರಿಗೆ ಜ್ಞಾನ ಕೊಡಲಿಕ್ಕೆ, ಅವರಿಗೆ ಸೇವೆ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ನಾವು ಸನ್ನದ್ಧರಾಗ್ಬಿಡ್ತೀವಿ. ಆವಾಗ ನಮಗೆ ಬೇಜಾರು ಅನ್ನೋದೇ ಇಲ್ಲ, ಹೆಂಗೆ ಹೊತ್ಕೊಂಡು ಹೋಗಬೇಕು ನಾವು. ಒಂದು ಕಡೆ ನಮ್ಮ ಕಡೆ ಹೇಳ್ತಾರೆ, ಹೆಣನೇ ಹೊರಕ್ಕೆ ಬಂದೀವಿ ಅಂದ್ರೇನು, ಹಿಂದಾದ್ರೇನು ಮುಂದಾದ್ರೇನು ಅಂತ. ಕೆಲವರು ಹೆಣ ಹೊತ್ಕೊಳಕ್ಕೆ ಹೋಗಿರ್ತಾರೆ, ಶವ ಸಂಸ್ಕಾರ ಆದಮೇಲೆ ಏನೋ ಒಂದು ಪುಣ್ಯದ ಕಾರ್ಯಪ್ಪ, ಒಂದು ಯಾರ್ದಾದ್ರೂ ಸರಿ ಒಂದು ಶವಕ್ಕೆ ಒಂದಷ್ಟು ಭುಜ ಕೊಡಬೇಕು ಅನ್ನೋದು ಒಂದು ವಾಡಿಕೆ. ಯಾರ್ದಾದ್ರೂ ಸರಿ, ಅವ್ರು ಇದ್ದವರು ಇಲ್ದವರು ಒಂದಷ್ಟು ಭುಜ ಕೊಡಬೇಕು ಅಂತಾರೆ. ಹಾಗೆ ಹೆಣ ಅಂದಮೇಲೆ ಅದು ಭಾರನೇ. ಅದು ನಾನು ಹಿಂದೆ ಹೊತ್ಕೊತೀನಿ ಮುಂದೆ ಹೊತ್ಕೊತೀನಿ, ಏನು ಹಿಂದೆ ಬೇರೆ ಆಗೋದೈತೆ ಮುಂದೆ ಬೇರೆ ಆಗೋದೈತೇನು? ಭಾರನೇ ಆಗೋದೈತಿ. ಹಿಂದರ ಹೊತ್ಕೊ ಮುಂದರ ಹೊತ್ಕೊ, ಅದು ಭಾರ ಬೀಳೋದೇ ನಿನಗೆ. ಅದಕ್ಕೆ ಹೆಣ ಓರಕ್ಕೆ ಬಂದಾಗ ಹಿಂದಾದ್ರೇನೋ ಮುಂದಾದ್ರೇನೋ ಅಂತಾರೆ. ಅಂದ್ರೆ ನಮ್ಮ ಕಡೆ ಹೊತ್ಕೊಂಡು ಹೋಗೋದಿರುತ್ತೆ. ಮನೆಯಿಂದ ಅಲ್ಲಿ ತನಕ ಸಾಗಿಸ್ಬೇಕು ಅಂದರೆ ಒಂದು ಮಂಟಪ ಮಾಡ್ಕೊಂಡು ಅದ್ರಾಗ ಇಟ್ಕೊಂಡು ಹೋಗ್ತಾರೆ. 4 ಜನ ಹೊತ್ಕೊಂಡಿರ್ತಾರೆ. ಈಗಿನ ಕಾಲಕ್ಕೆ ಭಾರ ಇರ್ತವೆ. ಇವತ್ತಿನ ಇವು ಸ್ಟಡಿ ಇಲ್ಲದೆ ಇರೋದ್ರಿಂದ 4 ಜನ ಜಾಗಕ್ಕೆ 8 ಜನ 10 ಜನನೂ ಇರ್ತಾರೆ ಇವಾಗ. ಹಾಗೆ ಓಡಬೇಕಾದಾಗ ಮತ್ತೆ ಭಾರ ಬಿದ್ದೇ ಇರುತ್ತದು. ಅಲ್ಲಿ ನಾನು ಹಿಂದೆ ಹಿಡ್ಕೊತೀನಿ ಮುಂದೆ ಹಿಡ್ಕೊತೀನಿ ಅನ್ನೋದೇನಿದೆ, ಬ್ಯಾಲೆನ್ಸಿಗೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೋಬೋದು. ಬಿಟ್ಟರೆ ಭಾರ ಆಗೋದೆ. ಹೊತ್ಕೊಳ್ಳೋಕ್ಕೆ ನಿಂತಿನ ಮೇಲೆ ಭಾರಕ್ಕೆ ಯಾಕೆ ಅನ್ಸ್ಬೇಕು? ಹಾಗೆ ನಾವೀಗ ವಿಶ್ವ ಪರಿವರ್ತನ ಸೇವೆಗೆ ನಿಂತಿದ್ದೀವಿ ಅಂದ ಮೇಲೆ, ನಾವು ದೇಹಾಭಿಮಾನ ಬಿಟ್ಟಿದ್ದೀವಿ ಅಂದ ಮೇಲೆ, ಆತ್ಮಿಕ ನಶೆ ಏರಿಸ್ಕೊಂಡಿದ್ದೀವಿ ಅಂದ ಮೇಲೆ, ಇವರೆಲ್ಲರನ್ನ ಸಹೋದರಂತ ಗೊತ್ತಾದ ಮೇಲೆ ಎಲ್ಲರನ್ನೂ ಸಾಗಿಸೇ ಬಿಡೋಣ. ಅವ್ರಿಗೆ ಎಚ್ಚರ ಆಗಲಿ ಆಗದೇ ಇರಲಿ, ಅವ್ರಿಗೆ ಪ್ರಜ್ಞೆ ಬರಲಿ ಬರದೇ ಇರಲಿ, ಅವ್ರ ಜೋಲಿನಾದರೂ ಹೊಡಿಲಿ. ಒತ್ಕೊಂಡೇ ಹೋಗೋಕೆ ರೆಡಿ ಆದಮೇಲೆ ಅವ್ರ ಜೋಲಿಯನ್ನಾದರೂ ಹೊಡಿಲಿ. ಅವ್ರ ಎಚ್ಚರ ಆದರೂ ಆಗಿರಲಿ, ಕಣ್ಣಾದರೂ ಬಿಡಲಿ, ಕಣ್ಣಾದರೂ ಮುಚ್ಚಿರಲಿ. ನಾನು ಒತ್ಕೊಂಡು ಹೋಗೋಕೆ ರೆಡಿಯಾಗಿರ್ಬೇಕು. ಇವ್ರನ್ನೆಲ್ಲ ಎಬ್ಬಿಸ್ಕೊಂಡೇ ಕರ್ಕೊಂಡು ಹೋಗ್ತೀನಿ, ಇದು ಆಗದೆ ಕೆಲಸ. ಎಲ್ಲರನ್ನೂ ಎಚ್ಚರ ಮಾಡಿ ಸ್ಟಡಿ ಮಾಡಿ ನಡೆಸ್ಕೊಂಡೇ ಹೋಗಬೇಕು ಅಂತಂದರೆ ಇದಾಗದೇ ಇರೋ ಕೆಲಸ. ಒತ್ಕೊಂಡು ಹೋಗೋಕೆ ನಾ ರೆಡಿ ಆಗಿಬಿಟ್ರೆ ಎದ್ದೇಳ್ತಾರೆ, ಕಣ್ಣು ಬಿಡೋರು ಕಣ್ಣು ಬಿಡ್ತಾರೆ, ದಾರಿ ತಪ್ಪಿ ಒಂದೊಂದು ಹೆಜ್ಜೆ ಇಟ್ಕೊಂಡು ಬರೋರು ಬರ್ತಾರೆ, ಒಬ್ರು ಕೈ ಕೊಟ್ಟರೆ ಒಂದು ಸ್ವಲ್ಪ ಹಿಡ್ಕೊಂಡು ಬರೋರು ಬಂದು ಬಿಡ್ತಾರೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಬಿಡೋದು. ಒತ್ಕೊಂಡೇ ಹೋಗ್ತೀನಿ ಅಂತ ರೆಡಿ ಆಗಿಬಿಡ್ಬೇಕು. ಅವಾಗಿಲ್ಲ ನಾನು ಸರಿಗಿದ್ದೀನಿ, ನಾನು ಬರ್ತೀನಿ ಅಂತ ಅವರೇ ಬರಬೇಕು. ಈಗ ಆ ಮಟ್ಟಿಗೆ ನಾವು ತಯಾರಾಗಿರ್ಬೇಕು. ಈಗ ಬರ್ತೀಯಾ, ಒತ್ಕೊಂಡು ಹೋಗ್ಬೇಕಾ? ಎಚ್ಚರ ಇದನ್ನ ಇಲ್ಲ ನೋಡ್ಬೇಕು. ಹಿಂಗೆ ಸರಿಸ್ತಾರೆ. ಕುಳುಕರನ್ನೇನು ಮಾಡ್ತಾರೆ, ಅದು ಕೈಯಿಂದನ ಮುಟ್ಟಲ್ಲ, ಕಾಲಿಂದ ತಿರುತ್ತಾರೆ ಅವರು. ಕಾಲಿಂದ ನೋಡ್ತಾರೆ ಇದು ಕಣ್ಣು ಬಿಟ್ಟೈತೆ ಇಲ್ಲ ಅಂತ. ಆಮೇಲೆ ಹೆಗಲ ಮೇಲೆ ಹಾಕೊಂಡು ಆ ಕರ್ಮಕ್ಕೆ ಬರ್ತಾರೆ. ಹಂಗೀಗ ನಾವು ಯಾರಿಗೆ ಹಂಗಂತ ಹೇಳ್ಬಿಟ್ಟು ಅವಮಾನ ಮಾಡಬೇಕು ಅಂತಲ್ಲ, ಆ ಪರಿಸ್ಥಿತಿಗೆ ಐತಿ ಈಗ ಜಗತ್ತಿನ ನಾಟಕ. ಅಲ್ಲಿಗೆ ಬಂದು ನಿಂತಿದೆ. ಇದು ಡ್ರಾಮಾನೇ. ಮತ್ತು ಇದನ್ನು ನಾವು ರಿಯಲ್ ಅಂತ ತಿಳ್ಕೊಂಡು ನಾವು ಭಾರಿ ಅಂತ ನಶೆಯಲ್ಲಿ ಬಂದರೆ ಮತ್ತೆ ಇದು ಕೂಡ ದೇಹಾಭಿಮಾನ, ಪಾತ್ರಾಭಿಮಾನ. ನಾವು ಇನ್ನೂ ನಶೆಯಲ್ಲಿ ನೋಡ್ತಾ ಇದ್ದೀವಿ ನಾಟಕ ಅಂತ ನಂಗೆ ಆಗ್ಬಿಡುತ್ತೆ. ನಾವು ನಶೆ ಇಳಿದಿರ್ಬೇಕು. ನಮಗೆ ಕ್ಲಿಯರಾಗಿ ಕಾಣಿಸ್ಬೇಕು. ಅಪ್ಪನೂ ಕಾಣಿಸ್ಬೇಕು, ನಾಟಕನೂ ಕಾಣಿಸ್ಬೇಕು, ಪಾತ್ರಧಾರಿಗಳು ಕಾಣಿಸ್ಬೇಕು, ಮನೆನೂ ಕಾಣಿಸ್ಬೇಕು. ನಮಗೆ ಎಲ್ಲ ಸ್ಪಷ್ಟವಾಗಿರಬೇಕು. ಮಜಾ ಬರ್ತಿರ್ಬೇಕು. ಒಳಗಡೆ ಮಸ್ತ್ ಮೋಜ್ ಅನುಭವ ಆಗ್ತಿರ್ಬೇಕು. ಯಾಕಂದ್ರೆ ಅಪ್ಪ ಜೊತೆಗಿದ್ದಾನೆ. ಅದಕ್ಕೆ ಹೇಳ್ತಾರಲ್ಲ, ಮೋಜಿನ ಅನುಭವ ಮಾಡಿ ಅಂತ ವರದಾನ ಕೊಟ್ಟಿದ್ದಾರೆ ಇವತ್ತು. ತಂದೆ ಛತ್ರಛಾಯದಲ್ಲಿರುವಂಥ ಮೋಜಿನ ಅನುಭವ. ಛತ್ರಛಾಯ ಯಾವುದು ಅಂದ್ರೆ ನಶೆ ಇಳಿಸ್ಕೊಂಡು ಆತ್ಮಿಕ ಸ್ಮೃತಿಯಲ್ಲಿ ಬಂದುಬಿಟ್ರೆ ಅದು ತಂದೆ ಛತ್ರಛಾಯಲ್ಲಿ ಬಂದಾಗ ಅಪ್ಪನ ಕೈ ಹಿಡ್ಕೊಂಡು ನಾವು ಅಂತ ಅರ್ಥ. ಮಸ್ತ್ ಇರ್ಬೇಕೀಗ, ನಾವು ಶಿಸ್ತಲ್ಲಿರ್ಬೇಕಿದೆ. ಯಾಕೆ ಹಿಂಗೆ ಅಪ್ಪನ ಜೊತೆಗಿದೆ, ನಾನೇ ಯಾಕೆ ತಲೆ ಕೆಡಿಸ್ಕೊಳ್ಳಿ ಸೃಷ್ಟಿ ಬಗ್ಗೆ. ಇವ್ರು ಯಾಕೆ ಹಿಂಗೆ, ಅವ್ರು ಯಾಕೆ ಹಂಗೆ, ಇವ್ರು ಯಾಕೆ ಇಷ್ಟು ವಾದ ಮಾಡ್ತಾರೆ, ಅವ್ರು ಯಾಕೆ ಬಾಬರವ್ರನ್ನ ಇನ್ನೂ ನಂಬ್ತಾ ಇಲ್ಲ, ಪರಮಾತ್ಮನ ಬಂದವ್ರನ್ನ ಇನ್ನೂ ಗುರುತಿಸ್ತಾ ಇಲ್ಲ, ನಮ್ಮನೆಯವ್ರ ಜ್ಞಾನಕ್ಕೆ ಬಂದಿಲ್ಲ, ಈ ಪಕ್ಕದ ಮನೆಯವ್ರ ಜ್ಞಾನಕ್ಕೆ ಬಂದಿಲ್ಲ, ನಮ್ಮೂರಲ್ಲಿ ಹಿಂಗಾಗಿಲ್ಲ, ಅವ್ರ ಊರಲ್ಲಿ ಹಂಗಾಗಿಲ್ಲ, ಈ ಸೆಂಟ್ರ್ ಹಿಂಗಾಗೈತಿ.
ಅರೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ಇಷ್ಟು ನಶೆ ಹೇಳಿದ ಮೇಲೆ ಮತ್ತಿದು ಒಂದು ಹೊಸ ನಶೆಗಳು ಹಚ್ಕೊಂಡ್ಬಿಡ್ತೀವಿ ನಾವಿಲ್ಲಿ. ಇದು ದೇಹಾಭಿಮಾನ, ಇದು ನಾಮರೂಪದಲ್ಲಿ ಸಿಕ್ಕಾಕೊಂಡಂಗೆ, ಇದು ಒಂದು ಥರದಲ್ಲಿ ನಾಮರೂಪದಲ್ಲಿ ಸಿಕ್ಕಾಕ್ಸುತ್ತೆ. ಇಲ್ಲಿನೂ ಕೂಡ ಸ್ವಲ್ಪ ಎಚ್ಚರ ತಪ್ಪಿದ್ರೆ ನಾವು ಡ್ರಾಮಾದ ರಹಸ್ಯ ಗೊತ್ತಾಗಲಿಲ್ಲ ಅಂದರೆ. ಅದಕ್ಕೆ ಇಲ್ಲೂ ಕೂಡ ನಾವೇನು ಮಾಡಬೇಕು, ಬಹಳ ಸೂಕ್ಷ್ಮವಾಗಿ ಆತ್ಮಾಭಿಮಾನದಲ್ಲಿ ಬಂದು ಬಿಡಬೇಕು. ಏನು ಆತ್ಮಾಭಿಮಾನಿ ಅಂತಾರೆ? ನಾನು ಆತ್ಮ, ನಮ್ಮಪ್ಪ ಪರಮಾತ್ಮ, ನಮ್ಮ ಮನೆ ಪರಮಧಾಮ. ಇಲ್ಲಿರೋರೆಲ್ಲರೂ ಕೂಡ ಪರಮಧಾಮದಿಂದ ಬಂದಿರುವ ಆತ್ಮರೇ. ಎಲ್ಲರೂ ಒಂದೊಂದು ಪಾತ್ರವನ್ನು ಮಾಡಲಿಕ್ಕೆ ನಾವು ಬಂದೀವಿ. ಇಲ್ಲಿ ಯಾರ್ದು ತಪ್ಪಿಲ್ಲ. ತಪ್ಪು ಅವ್ರದ್ದಿದೆ ಅಂದರೆ ನಂದು ತಪ್ಪಿರುತ್ತೆ, ನಂದು ತಪ್ಪಿಲ್ಲ ಅಂದರೆ ಅವ್ರದ್ದು ತಪ್ಪಿಲ್ಲ. ಯಾರು ಇಲ್ಲಿ ಇಚ್ಛೆ ಅನುಸಾರವಾಗಿ ಪಾತ್ರವನ್ನು ಇಲ್ಲಿ ತನಕ ಮಾಡಿಲ್ಲ, ಅವರೂ ಮಾಡ್ತಾ ಇಲ್ಲ. ಅವ್ರವ್ರ ಸ್ಕ್ರಿಪ್ಟ್, ಅವ್ರವ್ರ ನಶೆ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅವ್ರು ಮಾಡಲೇಬೇಕು, ಮಾಡ್ತಾರೆ. ಅದಕ್ಕೇನೆ ಇದಕ್ಕೆ ಸೃಷ್ಟಿ ನಾಟಕ ಅಂತ ಹೆಸರಿಟ್ಟಿರೋದು. ಈ ನಾಟಕ ಇರೋದೇ ಅವರೆಲ್ಲರೂ ಬಂದು ಪಾತ್ರ ವೆರೈಟಿಯಾಗಿ ಮಾಡಲಿಕ್ಕೆ. ಆ ನಾಟಕವನ್ನು ನಾಟಕದ ಥರ ನೋಡಲಿಕ್ಕೆ ನನಗೆ ದೃಷ್ಟಿ ಬೇಕೇ ಹೊರತಾಗಿ, ಚೇಂಜ್ ನನ್ನ ದೃಷ್ಟಿ ಆಗಬೇಕೇ ಹೊರತಾಗಿ ಸೃಷ್ಟಿ ಅಲ್ಲ. ಸೃಷ್ಟಿ ಸಮಯಕ್ಕನುಸಾರವಾಗಿ ಏನೇನು ಮಾಡಬೇಕೆಲ್ಲ ನಿಖರವಾಗಿ ಪ್ಲಾನ್ ಮಾಡಿಕೊಂಡೇ ಇಲ್ಲಿ ನಾಟಕ ನಡೀತಾ ಇದೆ. ಅದಕ್ಕೆ ಬಾಬಾರವರು ಹೇಳ್ತಾರೆ, ಡ್ರಾಮಾ ಪರ್ಫೆಕ್ಟ್, ಡ್ರಾಮಾ ಎಕ್ಯುರೇಟ್, ಡ್ರಾಮಾ ಹೂಬಹು, ಡ್ರಾಮಾ ನಿರ್ದೋಷ್, ಡ್ರಾಮಾ ಕಲ್ಯಾಣಕಾರಿ. ಅದಕ್ಕೆ ಗೊತ್ತಿದೆ ಡ್ರಾಮಾಕ್ಕೆ ಇಲ್ಲಿ ಯಾವಾಗ ಏನೇನು ಆಗಬೇಕು, ಯಾರ್ಯಾರು ಬರಬೇಕು, ಹೆಂಗೆ ಪರಿವರ್ತನೆ ಮಾಡ್ಕೊಳ್ಬೇಕು, ಅದು ಗೊತ್ತಿದೆ. ಅದು ಮಾಡ್ಕೊಳ್ತಾ ಇದೆ. ಅದು ಹೆಂಗಿದೆಯೋ ಹಂಗೆ ಸ್ವೀಕಾರ ಮಾಡಿ. ಇಲ್ಲಿ ತನಕ ನಿನ್ನ ಕೇಳಿ ನಡೆದಿಲ್ಲ. ಅದು ನಿನಗೆ ಜ್ಞಾನ ಇತ್ತು ಅಂತೇನು ಬೇರೆ ನಡೆದಿಲ್ಲ, ಜ್ಞಾನ ಇಲ್ಲ ಅಂತ ಬೇರೆ ನಡೆದಿಲ್ಲ. ಅದ್ರ ಪಾಡಿಗೆ ಅದು ನಡೆಸ್ಕೊಂಡೇ ಬಂದಿದೆಯಲ್ಲ. ಸತ್ಯುಗ ನಡೆಸಕ್ಕೆ ಬಂದಿದೆ, ತ್ರೇತಾ ನಡೆಸಕ್ಕೆ ಬಂದಿದೆ, ದ್ವಾಪರ ನಡೆಸಕ್ಕೆ ಬಂದಿದೆ, ಕಲಿಯುಗನೂ ನಡೆಸಿದೆ. ಅಂದರೆ ಇದೊಂದಿಷ್ಟು ಸಂಗಮಯುಗ ಲಾಸ್ಟ್ ವಿನಾಶ ನಡೆಸೋದು ಗೊತ್ತಿಲ್ವ? ಅದಕ್ಕೆ ಗೊತ್ತಿದೆ. ನೀನು ತಿಳ್ಕೊಂಡ್ರೆ ನಡೆಸುತ್ತೆ, ತಿಳ್ಕೊಂಡಿಲ್ಲ ಅಂದ್ರೆ ನಡೆಸುತ್ತೆ. ನೀ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಡೆಯುತ್ತೆ, ಇಲ್ಲ ಅಂದ್ರೆ ನಡೆಯುತ್ತೆ. ಅದು ನೀನು ಬೇಜಾರು ಮಾಡಿಕೊಂಡ್ರೆ ನಿನ್ನ ಅಜ್ಞಾನ ಅಷ್ಟೇ. ಅದು ಪಾತ್ರ ಅಷ್ಟೇ. ಬೇಜಾರು ಮಾಡ್ಕೊಳ್ಳೋದೊಂದು ಪಾತ್ರ. ಈ ಸತ್ಯವನ್ನು ತಿಳ್ಕೊಳ್ಬೇಕು ಅಂದರೆ ನೀವು ಆತ್ಮಾಭಿಮಾನಿಗಳಾಗಬೇಕು. ದೇಹಾಭಿಮಾನದ ನಶೆಯನ್ನು ಬಿಡಬೇಕು. ದೇಹಾಭಿಮಾನದಲ್ಲಿದ್ದರೆ ನಾಮ ರೂಪದಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಿ. ನೋಡುವ ದೃಷ್ಟಿಕೋನ ಬೇರೆ ಆಗಿಬಿಡುತ್ತೆ. ಇವರೆಲ್ಲರೂ ಬೇರೆ ಬೇರೆ ಕಾಣಿಸ್ತಾರೆ. ನಮ್ಮವರು ಬೇರೆಯವರು, ಒಳ್ಳೆಯವರು ಕೆಟ್ಟವರು, ಜ್ಞಾನಿ ಅಜ್ಞಾನಿ, ಪಾಪಿ ಪುಣ್ಯಾತ್ಮ, ಎಲ್ಲ ಬೇರೆ 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 ದ್ವಂದ್ವಗಳು ಕಾಣಿಸುತ್ತೆ. ಯಾರಿಗೆ ನಾಟಕದ ರಹಸ್ಯ ಗೊತ್ತಿದೆಯೋ, ಇಲ್ಲಿ ಎಲ್ಲರೂ ಕೂಡ ಡ್ರಾಮಾ ವಶೀಭೂತರಾಗಿದ್ದಾರೆ, ಡ್ರಾಮಾ ನಶೆಯಲ್ಲಿದ್ದಾರೆ. ಇದು ಡ್ರಾಮಾ ಅಂತ ಗೊತ್ತಾಗಬೇಕು ಅಂದರೆ ನಾನು ದೇಹಾಭಿಮಾನದ ನಶೆ ಇಳಿದಿರಬೇಕು, ಆತ್ಮಾಭಿಮಾನದ ನಶೆ ಏರಿರಬೇಕು. ಈ ಜ್ಞಾನ ನನಗೆ ಚೆನ್ನಾಗಿ ಅರ್ಥ ಆಗಿರಬೇಕು. ಸ್ಪಷ್ಟವಾಗಿ ಮೂರನೇ ನೇತ್ರದಿಂದ ಡ್ರಾಮಾ ನೋಡೋಕೆ ಬರುತ್ತಿರಬೇಕು. ಅವಾಗಿದು ಡ್ರಾಮಾ ಅಂತ ನನಗೆ ಗೊತ್ತಾಗುತ್ತೆ. ಬೇರೆಯವರು ಸುಮ್ಮನೆ ಹೇಳ್ತಾರೆ ಜಗತ್ತಿನಲ್ಲಿ ಅವತ್ತಿನಿಂದನೂ, ಜಗವೊಂದು ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳು, ಅವನು ಸೂತ್ರಧಾರ ಅಂತ ಆಡ್ತಾ ಬಂದರು. ಸುಮ್ಮನೆ ನಶೆಯಲ್ಲಿ ಗಾಂಜಾ ಹೊಡೆದಾಗ ತಿಲ ಆಡ್ಕೊಂಡು ಹೇಳ್ತಾ ಇರ್ತಾರಲ್ಲ, ಅವ್ರು ಮುಕ್ತ ಸ್ವರೂಪ ಅಂತ ಹೇಳೋಕ್ಕಾಗುತ್ತೆ. ಸುಮ್ಮನೆ ಹಂಗೆ ಏನೋ ಒಂದು ನಶೆಯಲ್ಲಿ ಹೇಳ್ಬಿಡೋದು. ಹಾಗೆ ಎಲ್ಲರೂ ಹೇಳ್ತಾ ಬಂದರು, ಆದರೆ ಸ್ಪಷ್ಟತೆ ಇರಲಿಲ್ಲ. ಯಾಕಂದ್ರೆ ಅವ್ರಿಗೇನು ದೇಹಾಭಿಮಾನದ ನಶೆನೇ ಇಳಿದಿಲ್ಲ, ನಾಮರೂಪದ ನಶೆನೇ ಇಳಿದಿಲ್ಲ. ಕಣ್ಣು ಸ್ಪಷ್ಟವಾಗಿ ಕಾಣಿಸ್ತಾನೇ ಇಲ್ಲ. ಮಂಜಿದ್ದವರಿಗೆ ಯಾವ ಸ್ಪಷ್ಟತೆ ಇರುತ್ತೆ? ಆದರೆ ಈಗ ನಮಗೆ ದೇಹಾಭಿಮಾನದ ನಶೆ ಇಳಿದಿದೆ. ಸ್ವಯಂ ಪರಮಾತ್ಮ ಬಂದಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅವರು ಹೇಳ್ತಾ ಇರುವ ಮಹಾವಾಕ್ಯಗಳು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಅದು ನನಗೆ ಅರ್ಥ ಆಗ್ತಾ ಇದೆ. ಈಗ ನನಗೊಂದು ಮೂರನೇ ನೇತ್ರ ದಿವ್ಯ ದೃಷ್ಟಿ ಸಿಕ್ಕಿದೆ. ಈಗ ಇದನ್ನು ಡ್ರಾಮಾ ಅಂತ ನಾನು ನೋಡ್ತಾ ಇದ್ದೀನಿ, ಸ್ವೀಕಾರ ಮಾಡಿದ್ದೀನಿ. ಅಂದರೆ ಇದು ಡ್ರಾಮಾದ ರಹಸ್ಯವನ್ನು ಅರ್ಥ ಮಾಡಿಕೊಂಡಂಗೆ. ಆಗ ನನಗಿಲ್ಲಿ ಎಲ್ಲರೂ ಪಾತ್ರಧಾರಿಗಳಾಗಿ ಕಾಣಿಸಬೇಕೇ ಹೊರತಾಗಿ, ಇದೆಲ್ಲ ನಾಟಕ ಅಂತ ಕಾಣಿಸ್ಬೇಕೇ ಹೊರತಾಗಿ, ಇದೆಲ್ಲ ಪಾಪ ಅಂತ ಕಾಣಿಸಬಾರ್ದು, ಪಾತ್ರ ಅಂತ ಕಾಣಿಸಬೇಕು. ಯಾರಿಗಿವರು ಪಾತ್ರಧಾರಿಗಳು ಅಂತ ಕಾಣಿಸ್ತಾರೆ ಅವರು ಪಾಸ್ ಆಗ್ತಾರೆ. ಯಾರಿಗಿವರು ಪಾಪಿಗಳು ಅಂತ ಕಾಣಿಸ್ತಾರೆ ಅವರು ಫೇಲ್ ಆಗ್ತಾರೆ. ಪಾಪ ಪುಣ್ಯ ಅನ್ನೋದು ದೇಹಾಭಿಮಾನದ ದೃಷ್ಟಿಯಲ್ಲಿ ಕಾಣ್ತಾ ಇರೋದೇ ಹೊರತಾಗಿ ಬರೀ ಪಾತ್ರ ಅಷ್ಟೇ ಅಲ್ಲಿರೋದಲ್ಲಿ. ಪಾಪನೂ ಇಲ್ಲ, ಅಲ್ಲಿ ಪುಣ್ಯನೂ ಇಲ್ಲ. ಅವನು ಪಾತ್ರ ಮಾಡಲಿಕ್ಕೆ ಬಂದಿದ್ದಾರೆ ಆತ್ಮ.
ನನಗೆ ಆ ಪಾತ್ರ ಸಿಕ್ಕರೆ ನಾನು ಮಾಡಬೇಕು, ನಿಮಗೆ ಆ ಪಾತ್ರ ಸಿಕ್ಕರೆ ನೀವು ಮಾಡಬೇಕಾಗ್ತಿತ್ತು. ಮತ್ತು ಪಾಪಿ ಅಂದರೆ ಅವನದೇನು ತಪ್ಪಿದೆ ಇಲ್ಲಿ? ಆತ್ಮದೇನು ತಪ್ಪಿದೆ ಇಲ್ಲಿ? ಆತ್ಮ ನಿರ್ದೋಷ ಅಲ್ವಾ? ಅವರಿಗೆ ಸಿಕ್ಕಿರೋ ಪಾತ್ರವನ್ನು ಅಭಿನಯಿಸಲಿಕ್ಕೆ ಮಾತ್ರ ಅವರು ಬಂದವರೇ ಹೊರತಾಗಿ ಅವರ ಇಚ್ಛೆ ಅನುಸಾರ ಇಲ್ಲಿ ಯಾರೂ ಮಾಡಲಿಕ್ಕಾಗೋದಿಲ್ಲ. ಸ್ವಯಂ ಪರಮಾತ್ಮನೇ ತನ್ನ ಇಚ್ಛೆ ಅನುಸಾರ ಇಲ್ಲಿ ಏನೂ ಮಾಡಲ್ಲ, ನಾನು ನಿಯಮಾನುಸಾರನೇ ಎಲ್ಲ ಮಾಡಬೇಕು, ಡ್ರಾಮಾ ಮೇ ಬಂದ ಹೂ ಅಂತ ಹೇಳ್ತಾರೆ. ಅಂಥ ಸರ್ವಶಕ್ತಿವಂತ ಡ್ರಾಮಾ ಅನುಸಾರನೇ ನಡೀತಾ ಇದ್ದಾರೆ ಅಂತಂದ ಮೇಲೆ ಇಲ್ಲಿ ಡ್ರಾಮಾವನ್ನು ಉಲ್ಲಂಘನೆ ಮಾಡುವ ತಾಕತ್ತು ಇನ್ಯಾರಿಗಿದೆ ಹೇಳಿ? ಅಂದರೆ ಇವರೆಲ್ಲ ಡ್ರಾಮಾ ವಶೀಭೂತರಾಗಿದ್ದಾರೆ, ದೇಹಾಭಿಮಾನದ ನಶೆ, ಪಾತ್ರಾಭಿಮಾನದ ನಶೆಯಲ್ಲಿ ಮುಳುಗಿದ್ದಾರೆ. ಅವರು ಕರೆಕ್ಟಾಗಿ ಪಾತ್ರ ಮಾಡ್ತಿದ್ರೆ ನಿನಗೂ ನೋಡಕ್ಕೆ ಬರ್ತಾ ಇಲ್ಲ ಅಷ್ಟೇ. ಅದು ಬೇಕಾದಂಥ ಘನಘೋರ ಇರಲಿ, ಆದರೆ ಅದನ್ನು ಪಾತ್ರ ಅಂತ ನೋಡೋಕ್ಕೂ ನಮಗೆ ತಾಕತ್ತು ಬೇಕಾಗ್ತದೆ. ಅದಕ್ಕೆ ಆ ಡ್ರಾಮದ ರಹಸ್ಯವನ್ನು ತಿಳ್ಕೊಂಡ್ರೆ ಮಾತ್ರ ನಾವು ಯಾವುದೇ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅಣ್ಣೂರೇ ಅಲ್ಲಿ ಭೂಕಂಪ ಆಯಿತು, ಲಕ್ಷಾಂತರ ಜನ ಮುಳುಗೋಗ್ಬಿಟ್ರು, ಸಾವಿರಾರು ಪ್ರಾಣಿ ಪಕ್ಷಿಗಳು ಶರೀರ ಬಿಟ್ಟು ಬಿಟ್ಟಿದ್ದಾವೆ, ಯೋಗದಾನ ಮಾಡಿ ಯೋಗದಾನ ಮಾಡಿ ಯೋಗದಾನ ಮಾಡಿ. ಅರೆ ಅಂದರೆ ನಾವು ಎಲ್ಲೋ ಒಂದು ಕಡೆ ಇನ್ನೂ ಸ್ವಲ್ಪ ನಮ್ಮದು ಕಣ್ಣು ಮಂಜು 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 ಕಾಣಿಸ್ತಾ ಇದೆ ಅಂತ ಅರ್ಥ. ಮಸ್ತ್ ಕ್ಲೈಮ್ಯಾಕ್ಸ್ ಸೀನ್ ನಡೀತಾ ಇದೆ, ಸಿಳ್ಳೆ ಹೊಡಿಬೇಕು, ವಾರೆ ವಾ ಅಂತ ಪ್ರೇಕ್ಷಕನಾಗಿ ನೋಡು. ಈಗ 3D ಬಂದುಬಿಟ್ಟಿದ್ದಾವೆ. ಪ್ರೇಕ್ಷಕರಾಗಿ ಮೊದಲು ಹೆಂಗೆ ನೋಡ್ತಿದ್ವಿ, ಸೀಟಲ್ಲಿ ಕೂತ್ಕೊಂಡು ಹಿಂದೆ ಎಲ್ಲೋ ಕೂತ್ಕೊಂಡು ಸಿನಿಮಾ ನೋಡ್ಬೇಕಂದ್ರೆ ಭಾಳ ಹಿಂದೆ ಕೂಡ್ತಿದ್ವಿ, ನಾಟಕ ನೋಡ್ಬೇಕಂದ್ರೆ ಭಾಳ ಮುಂದೆ ಕೂಡ್ತಿದ್ರು. ಅಂದ್ರೆ ಸ್ಟೇಜ್ ಮೇಲೆ ಅವ್ರು ಇರ್ತಿದ್ರು, ಸ್ಟೇಜ್ ಬಿಟ್ಟು ಇವ್ರು ಇರ್ತಿದ್ರು ನೋಡೋರು. ಅವ್ರ ಪಾತ್ರ ಬೇರೆ ಕಾಣಿಸ್ತಿತ್ತು, ತಾವು ನೋಡೋರು ಬೇರೆ ಕಾಣಿಸ್ತಾ ಇದ್ರು. ಅವ್ರು ಎಂಥ ಕ್ಲೈಮ್ಯಾಕ್ಸ್ ಮಾಡಿದ್ರು ಕೂಡ ಇವ್ರು ಎಮೋಷನಲ್ಲಿ ಬರ್ತಾ ಇದ್ರು ಅಷ್ಟೇ, ಆದರೆ ಅದು ಪಾತ್ರ ಅಂತ ಗೊತ್ತಾಗ್ತಿತ್ತು. ಕೆಲವರು ಅಳ್ತಾ ಇದ್ರು, ಅವ್ರು ಆ್ಯಕ್ಟಿಂಗ್ ನೋಡಿ ಅಳೋರು, ಕೆಲವರು ಕೋಪದಲ್ಲಿ ಬೈಯೋರು, ಕೆಲವರು ಅಷ್ಟು ನಶೆಯಲ್ಲಿ ಬರೋರು, ಕೆಲವರು ಜೋರಾಗಿ ನಗೋರು. ಅಂದರೆ ಇವೆಲ್ಲ ಎಮೋಷನ್ಸ್ ಕನೆಕ್ಟ್ ಆಗಿರ್ತಿತ್ತು. ಪಾತ್ರಗಳನ್ನ ನೋಡ್ತಾ 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 ಆ ಎಮೋಷನ್ಸ್ ಇವರಲ್ಲಿ ಕಾಣಿಸ್ತಾ ಇತ್ತು. ಆದರೆ ಇವಾಗ ಹಂಗಿಲ್ಲ, 3D ಸಿಸ್ಟಮ್. ಕಣ್ಣಿಗೆ ಅದೊಂದು ಕಟ್ಕೊಂಡ್ಬಿಟ್ಟಿವಿ ಅಂದರೆ ಅದು ನಾನೇ ಮಾಡ್ತಾ ಇದ್ದೀನಿ, ಅಲ್ಲಿ ನಾನೇ ಇದ್ದೀನಿ ಅನ್ನೋ ಥರದಲ್ಲಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಯ್ಯೋ ನಾನೇ ಇದ್ದೀನಿ, ನಾನೇ ಸಿಕ್ಕಾಕ್ಕೊಳ್ತಾ ಇದ್ದೀನಿ, ನಾನೇ ಬಿದ್ದೋಗ್ತಾ ಇದ್ದೀನಿ, ನಾನೇ ಹಾಳಾಗೋಗ್ತಾ ಇದ್ದೀನಿ, ನಾನೇ ಬೆಟ್ಟದ ಮೇಲಿಂದ ಬೀಳ್ತೀನಿ, ನಾನೇ ಸತ್ತೋಗ್ತಾ ಚಿರಾಡ್ತಾ ಇರ್ತವೆ ಇಲ್ಲಿ 3D ಕಣ್ಣಿಗೆ ಚಸ್ಮಾ ಹಾಕ್ಕೊಂಡು ತೋರಿಸ್ಬಿಟ್ರೆ. ಹಾಗೆ ಇವತ್ತು 3D ಥರ ನಾವು ನೋಡ್ತಾ ಇರೋದ್ರಿಂದ ನಾಳೆ ವಿನಾಶ ಆಗೋ ಟೈಮಲ್ಲಿ ಅಯ್ಯೋ ನಾನು ಸಿಕ್ಕಾಕೊಂಡಿದ್ದೀನಿ, ನಾನು ಒದ್ದಾಡ್ತಾ ಇದ್ದೀನಿ ಅಂತ ಇಲ್ಲಿ ಒದ್ದಾಡೋದು ಬೇಕಾಗಿಲ್ಲ. ಆದರೆ ರಿಜಾನ ಅದು ಅಂತಂದರೆ 3D ಕಣ್ಣಿಗೆ ಹಾಕ್ಕೊಂಡು ನೋಡಿದಾಗ ಅದು ಏನೆಲ್ಲ ನಡೆಯುತ್ತೆ ಅದೆಲ್ಲ ನಾನು ಅದರೊಳಗಡೆ ಓದಂಗೆ, ನಾನೇ ಅಲ್ಲಿಂದ ಬಿದ್ದಂಗೆ, ಅದು ಯಾವುದೂ ನಿಜ ಅಲ್ಲ, ಜಸ್ಟ್ ಹಂಗೆ ನೋಡ್ತಾ ಇದ್ದೀರಿ ಅಷ್ಟೇ ನೀವು. ಹೆಂಗೋ ಹಾಗೆ ಇಲ್ಲೂ ಕೂಡ ನಾಳೆ ನಡೆಯುವಂಥ ಮಹಾವಿನಾಶದಲ್ಲೂ ನಾನೂ ಇದ್ದರೂ ಕೂಡ ನಾನು ಹಂಗೆ ನೋಡ್ಬೋದು ಅಷ್ಟೇ, ಬಿಟ್ಟರೆ ನಾನು ಹಂಗೇನೂ ಆಗಲ್ಲ, ನಾನು ಆತ್ಮ ಇದ್ದೀನಿ, ನನಗೇನಾಗೋದಿದೆ. ಪಾತ್ರ ಹೋಗುತ್ತೆ, ಹೋಗಲಿ. ಪಾತ್ರಕ್ಕಾಗಿ ನಾವು ಇಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮತ್ತು ಯೋಗದಾನ ಯಾರಿಗೆ ಮಾಡ್ತೀರಿ ನೀವು? ಅಯ್ಯೋ ಹಿಂಗಾಗ್ಬಿಟ್ಟಿದೆ ಅಣ್ಣವ್ರೆ, ಹಿಂಗಾಗ್ಬಿಟ್ಟಿದೆ ಅಣ್ಣವ್ರೆ, ಹಿಂಗಾಗ್ಬಿಟ್ಟಿದೆ ಅಣ್ಣವ್ರೆ. ಅಲ್ಲಿನೂ ನಮ್ಮ ಲಕ್ಷ್ಯ ಏನಿರಬೇಕು? ಆತ್ಮದ ಕಡೆಗಿರಬೇಕು. ಓಹೋ, ಈ ಆತ್ಮಕ್ಕೆ ಪಾತ್ರ ಮುಗೀತು, ಆದರೆ ಇನ್ನೂ ಕೂಡ ಪಾತ್ರದಿಂದ ಹೊರಗಡೆ ಬಂದಿಲ್ಲ, ದೇಹಾಭಿಮಾನದ ನಶೆ ಇಳಿದಿಲ್ಲ. ಇವುಗಳನ್ನು ಪರಮಧಾಮಕ್ಕೆ ಸೇರಿಸಬೇಕು, ಈ ಆತ್ಮರಿಗೆ ಶರೀರದಿಂದ ಬಿಡಿಸಬೇಕು ಅನ್ನೋ ಕಾರಣಕ್ಕಾಗಿ ನಾವು ಯೋಗದಾನ ಮಾಡಬೇಕೇ ಹೊರತಾಗಿ ಅಯ್ಯೋ ಹಿಂಗಾಗ್ಬಿಡುತ್ತಲ್ಲ ಅಂತ ಅಲ್ಲ. ಅಲ್ಲಿ ಶರೀರ ಹೋಗ್ತಾ ಇದೆ ಅಂತಲ್ಲ, ಶರೀರ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತಲ್ಲ, ಶರೀರದೊಳಗಡೆ ಆತ್ಮ ಒದ್ದಾಡ್ತಾ ಇದೆ ಅಂತಲ್ಲ, ಅವರೆಲ್ಲ ಬದುಕಬೇಕು ಮತ್ತು ಶರೀರದಲ್ಲಿ ಚೆನ್ನಾಗಿ ಆರೋಗ್ಯವಂತರಾಗಬೇಕು ಅಂತಲ್ಲ. ಆ ಶರೀರದಿಂದ ಆತ್ಮರನ್ನು ಹೇಗೆ ಬಿಡಿಸಬೇಕು, ಶುಭ ಭಾವನೆ ಕೊಡಬೇಕು, ದಿವ್ಯ ದೃಷ್ಟಿ ಕೊಡಬೇಕು, ಅದು ಬಿಡಿಸ್ಕೊಳ್ತೆ, ಅದ್ರ ಪಾತ್ರ ಅದು ಮಾಡ್ತಾ ಹೋಗುತ್ತೆ. ಆದರೆ ನನ್ನ ಪಾತ್ರ ಒಬ್ಬ ಬ್ರಾಹ್ಮಣನಾಗಿ ಏನು ಅಂದರೆ ಆ ಶರೀರದಿಂದ ಆತ್ಮಗಳನ್ನು ಬಿಡಿಸುವ, ಶುಭ ಭಾವನೆ ಮಾಡುವ, ಆತ್ಮಕ್ಕೆ ಸ್ಮೃತಿಯನ್ನು ತರಿಸುವ, ಈ ದೇಹಾಭಿಮಾನದ ನಶೆಯನ್ನು ಇಳಿಸುವಂತಹ ಒಂದು ಕಾರ್ಯವನ್ನು ನಾನು ಸೂಕ್ಷ್ಮವಾಗಿ ಇಷ್ಟು ಇಲ್ಲಿದ್ದುಕೊಂಡು ಕೂಡ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ ಇರೋದರಿಂದ ನಾವು ಆ ಕಾರ್ಯವನ್ನು ಮಾಡೋದಕ್ಕೆ ಯೋಗದಾನ ಅಂತ ಕರಿತೀವಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಯಾರಿಗೆ ಹುಷಾರಿಲ್ಲ, ಯಾರೇ ಶರೀರ ಬಿಡಬೇಕಂದ್ರೆ ಅದರಿಂದ ಮುಕ್ತಿ ಕೊಡಿಸೋದಕ್ಕೆ ಯೋಗದಾನ ಮಾಡಬೇಕಾ ಹೊರತಾಗಿ ಮತ್ತೆ ಶರೀರ ಚಲೋ ಆಗಲಿ, ಆರೋಗ್ಯವಂತರಾಗಲಿ, ಅದರೊಳಗೆ ಇರಲಿ ಅಂತ ಮಾಡಬೇಕಾಗಿಲ್ಲ. ನಾವು ಅವ್ರ ಪಾತ್ರ ಇರೋವರೆಗೂ ಇದ್ದೇ ಇರ್ತಾರೆ. ನಾವು ಅನ್ಕೊಳ್ಳೋದ್ರಿಂದ ಪಾತ್ರದಲ್ಲಿ ವಾಪಸ್ ಬರೋದಿಲ್ಲ. ಭಾಳ ಅಂದ್ರೆ ನಾವು ಬ್ರಾಹ್ಮಣರು ಅಂದ್ಕೊಂಡ್ರೆ ಮುಕ್ತಿ ಕೊಡ್ಬೋದೇ ಹೊರತಾಗಿ ಅವ್ರಿಗೆ ಪಾತ್ರ ಕೊಡೋಕ್ಕಾಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಭಾಳಷ್ಟು ಜನ ಆರಾಮಿಲ್ಲ ಅಂದ್ರೆ ಅಣ್ಣವ್ರಿಗೆ ಯೋಗದಾನ ಮಾಡಿ ಅಂತಾರೆ. ಏನಂತ ಜಲ್ದಿ ಹೋಗ್ಬಿಡ್ತಾರೆ ನೋಡಿ ಯೋಗದಾನ ಮಾಡಿದ್ರಷ್ಟೇ. ಅಂದರೆ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಪಾತ್ರ ಇರೋವರೆಗೂ ಯಾರೂ ಏನೂ ಮಾಡೋಕ್ಕಾಗಲ್ಲ. ಅಂದ್ರೆ ನಮ್ಮ ಕೆಲಸ ಏನು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಿದ್ರೆ ನಾವು ಬೇಜಾರಾಗಲ್ಲ ಅಂತ
ನಾವು ತಿಳ್ಕೊಳ್ಬೇಕು. ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.